Good morning, Shubhodaya ಎಲ್ಲರಿಗೂ. Happy morning to all of you and thanks for joining on time. Okay, let's start with our ritual. ಮೊದಲನೇ ರಿಚುವಲ್ ನಾವೀಗ ಶುರು ಮಾಡ್ತಾ ಇದ್ದೀವಿ. 3 ಭಸ್ತ್ರಿಕಾ ಪ್ರಾಣಾಯಾಮ ಸೆಟ್ಗಳು 10ರದು. ರೆಡಿ ಸ್ಟಡಿ 1 2 3 ಗೋ. ಒಂದ್ ಸೆಟ್, ಎರಡನೇದು. 2 ಸೆಟ್ಟು, ಮೂರನೇದು. 3 ಸೆಟ್. ಎಕ್ಸಲೆಂಟ್ ಗೈಸ್, ವಂಡರ್ಫುಲ್ ವಂಡರ್ಫುಲ್. ವೆಲ್ ಡನ್. ನಮ್ಮ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಲೆವೆಲ್ನ ನಾವು ಜಾಸ್ತಿ ಮಾಡ್ಕೊಂಡಿದೀವಿ ಈಗ. ಅದ್ರ ಏನಾಗಿದೆ, ನಮ್ಮ ದೇಹದಲ್ಲಿ ಫೋಕಸ್ ಹೆಚ್ಚಾಗುತ್ತೆ ಸ್ನೇಹಿತರೆ, ಮತ್ತೆ ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆಗಿದೆ, ಸ್ಟ್ರೆಸ್ ಹಾರ್ಮೋನು. ವಂಡರ್ಫುಲ್, ಗುಡ್ ಜಾಬ್. ಈಗ ಅದೇ ರೀತಿ ಆಕ್ಯುಪ್ರೆಷರ್. 3 ಚಪ್ಪಾಳೆ, ಬಲವಾದ ಚಪ್ಪಾಳೆ ಮತ್ತು ಒಂದು ಘೋಷಣೆ. ನಮ್ಮ ಸುಪ್ತ ಮನಸ್ಸಿಗೆ ನಾವು ಕೊಡುವ ಸಂದೇಶ, ನಾವು ಯಾರು ಅಂತ ತಿಳಿಸ್ಕೊಳ್ಳೋದು, ನಾವು ಅಪರಿಮಿತರು ಅಂತ. ರೆಡಿ ಸ್ಟಡಿ 1 2 3 ಗೋ. ನಾನು ಅಪರಿಮಿತ. ಒನ್ ಟೂ ತ್ರೀ. ನಾನು ಅಪರಿಮಿತ. ಒನ್ ಟೂ ತ್ರೀ. ನಾನು ಅಪರಿಮಿತ. ಎಸ್, ನಾನು ಅಪರಿಮಿತ. ನನ್ನಲ್ಲಿರುವ ಅಪರಿಮಿತವಾದ ಸಾಮರ್ಥ್ಯ ಅಂದ್ರೆ ಇನ್ಫಿನಿಟ್, ಲಿಮಿಟ್ಲೆಸ್ ಸಾಮರ್ಥ್ಯನ ಹೆಕ್ಕಿ ತೆಗೆದು ನನ್ನ ಜೀವನದ ನನಗೆ ಬೇಕಾಗಿರುವ ಕ್ಷೇತ್ರಗಳಲ್ಲಿ ಅಥವಾ ಎಲ್ಲಾ ಕ್ಷೇತ್ರಗಳಲ್ಲಿ ನನ್ನ ಗುರಿಗಳನ್ನು ಮುಟ್ಟೋದಕ್ಕೆ ಹೊರಟಿರುವ ಒಬ್ಬ ಸಾಧಕ ನಾವು, ನೀವು ಎಲ್ಲರೂ ಈಗ ಒಬ್ಬ ಅಪರಿಮಿತರಾಗಿದ್ದೀವಿ. ಮತ್ತು ನಮ್ಮಲ್ಲಿರುವ ಸಾಮರ್ಥ್ಯವನ್ನು ಕಂಡುಕೊಂಡು ಅದರ ಸಹಾಯದಿಂದ ನಾವು ಗುರಿಗಳನ್ನು ಸಾಧಿಸ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ಎಕ್ಸಲೆಂಟ್ ಗೈಸ್, ವಂಡರ್ಫುಲ್. ಯಾ, ಗುಡ್ ಮಾರ್ನಿಂಗ್ ಬಾಬಣ್ಣ, ಗುಡ್ ಮಾರ್ನಿಂಗ್ ಆಯ್ತಾರೆ. ಓಕೆ, ಥ್ಯಾಂಕ್ ಯು. ಇವತ್ತೇನು ಕಲಿತಾ ಇದೀವಿ? ಯಾವ ಜ್ಞಾನ? ಹಣ ಮತ್ತೆ ಯಶಸ್ಸು. ಅದರ ಸೀರೀಸ್ ಶುರುವಾಗಿದೆ. 3ನೇ ದಿನ ಅಲ್ವಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತೀನಿ ನನ್ನ ಸೆಷನ್ನು. ಅದರ ಚಟುವಟಿಕೆನ ನೀವೆಲ್ಲ ಮಾಡಿದ್ದೀರಾ ಅಂತ ನನಗೆ ಬಲವಾದ ನಂಬಿಕೆ ಇದೆ. ಮತ್ತೆ ಅದರ ಲಾಭನ ಈಗಾಗಲೇ ಪಡ್ಕೊಳ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್. ಈಗ ಇವತ್ತಿನ 58ನೇ ಯಶಸ್ವಿ ತತ್ವ, 64 ಯಶಸ್ವಿ ತತ್ವಗಳಲ್ಲಿ ಈಗ ನಾವು 57 ಯಶಸ್ವಿ ತತ್ವಗಳನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಅಂದ್ರೆ ಬೇರೆ ಜನರಿಗಿಂತ ನಾವು ಈಗ ಎಷ್ಟೋ ಹಂತ ಮುಂದೆ ಇದ್ದೀವಿ. ಆ ಜ್ಞಾನ ನಾವು ಪಡ್ಕೊಂಡಿದ್ದೀವಿ, ಅದನ್ನ ಅಳವಡಿಸ್ತಾ ಇದೀವಿ. ಆಲ್ರೆಡಿ ರಿಸಲ್ಟ್ ಎಲ್ಲ ಸಿಗ್ತಾ ಇದೆ ನನಗೆ. ಮೆಸೇಜ್ ಎಲ್ಲ ಆಗ್ತಾ ಇದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಲಾಭ ಇನ್ನು ಮುಂದೆ ಹೆಚ್ಚಾಗುತ್ತೆ. ಹೆಚ್ಚಿನ ಮಟ್ಟದಲ್ಲಿ ನಾವು ಇದನ್ನು ಅಳವಡಿಸ್ಕೊಂಡ್ರೆ ಈ ಜ್ಞಾನನ, ಅಲ್ವಾ? ಅಪ್ಲೈ ಮಾಡೋದು ಮುಖ್ಯ. ಸೊ ಅಪ್ಲೈ ಮಾಡಿದವ್ರಿಗೆಲ್ಲ ರಿಸಲ್ಟ್ ಸಿಗ್ತಾ ಇದೆ. ಧನ್ಯವಾದಗಳು. ಅದನ್ನ ಕಂಟಿನ್ಯೂ ಮಾಡಿ. ಈಗ ನೋಡೋಣ 58ನೇ ತತ್ವ. ಏನ್ ತಂತ್ರ ಅಂತ ಆದ್ರೆ ಕರಿಬೋದು. ಏನು? ಓಕೆ, ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್. ಯಾ, ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನ್ ಎಲ್ಲರಿಗೂ? ಯಾ, hope my screen is visible. Can somebody confirm? Yes, sir. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾ, ಸ್ವಲ್ಪ ದೊಡ್ಡದು ಮಾಡ್ತೀನಿ, ನಿಮ್ಗೆ ಕೂಡ ಕಾಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾ, ನಿನ್ನೆ ನಾವೇನ್ ಮಾಡಿದೀವಿ? ನಾವು ಏನನ್ನ ಗಮನ ವಹಿಸ್ತೀವೋ ಯಾವ್ದ್ರ ಮೇಲೆ, ಅದನ್ನೇ ಸಿಗೋದು ನಮ್ಗೆ ಅಂತ ನಾವು ನೆನ್ನೆ ಕಲ್ತ್ಕೊಂಡ್ವಿ, ಅಲ್ವಾ? ಹಣಕ್ಕೆ ಒಂದೇ ಸೀಮಿತ ಅಲ್ಲ ಅದು. ಸಂಬಂಧದಲ್ಲಾಗ್ಲಿ, ವೃತ್ತಿಲಾಗ್ಲಿ, ಆರೋಗ್ಯದಲ್ಲಾಗ್ಲಿ, ಯಾ, ವ್ಯಾಪಾರದಲ್ಲಾಗ್ಲಿ, ನಮಗೆ ಏನು ನಾವು ಪದೇ ಪದೇ ಗಮನ ಹರಿಸ್ತೀವೋ, ಫೋಕಸ್ ಆಗಿ ಮಾಡ್ತೀವೋ, ಅದೇ ನಮ್ಗೆ ಸಿಗೋದು. ನೋಡಿದ್ರೆ ಇವತ್ತು ಪೇ ಯುವರ್ ಸೆಲ್ಫ್ ಫಸ್ಟ್. ಹಣದ ಗಳಿಕೆನ ನಾವು ಇವತ್ತು ಯಾಕೆ ನಮ್ಮ ದುಡ್ಡು ಸಿಗ್ತಾ ಇಲ್ಲ, ಉಳಿತಾ ಇಲ್ಲ, ಸಿಕ್ಕಿದ್ರು ಸಹಿತ ಹಾ ಎಷ್ಟೇ ದುಡಿದ್ರು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋ ರಹಸ್ಯವನ್ನ ತಿಳ್ಕೊಳಕ್ಕೆ ನಾವು ಆ, ಹ್ಮ್, ಹೋಗ್ತಾ ಇರೋ ಈ ಒಂದು ಜರ್ನಿನಲ್ಲಿ, ಪ್ರಯಾಣದಲ್ಲಿ ಇದು ತುಂಬಾನೇ ಮುಖ್ಯ ಸ್ನೇಹಿತರೆ. ಇವತ್ತಿನ ಜ್ಞಾನ ಇನ್ನೂ ಸಹಿತ ಇವತ್ತಿಂದನೇ ಅಳವಡಿಸ್ಕೋಬೇಕು. ಇಫ್ ಯು ಆರ್ ನಾಟ್ ಡೂಯಿಂಗ್ ಇಟ್. ಏನದು? ಪೇ ಯುವರ್ ಸೆಲ್ಫ್ ಫಸ್ಟ್. ಮೊದಲು ನಿಮಗೆ ನೀವು ಪಾವತಿಸಿಕೊಳ್ಳಿ, ಅಲ್ವಾ? ಎಷ್ಟು ಅದ್ಭುತವಾಗಿದೆ ಅಲ್ಲ? ಬೇರೆಯವರು ಕೊಡೋಕೆ ಮುಂಚೆ ನಿಮಗೆ ನೀವು ದುಡ್ಡು ಕೊಟ್ಕೊಳ್ಳಿ ಅಂತ ಅರ್ಥ. ಅದು ಹೇಗೆ ಅಂತ ವಿವರವಾಗಿ ತಿಳ್ಕೊಳ್ಳೋಣ. ಯು ಹ್ಯಾವ್ ಡಿವೈನ್ ರೈಟ್ ಟು ಅಬಂಡೆನ್ಸ್ ಅಂಡ್ ಇಫ್ ಯು ಆರ್ ಎನಿಥಿಂಗ್ ಲೆಸ್ ದೆನ್ ಎ ಮಿಲಿಯನಿಯರ್ ಯು ಹ್ಯಾವಂಟ್ ಹ್ಯಾಡ್ ಯುವರ್ ಫೇರ್ ಶೇರ್ ಅಂತ ಹೇಳಿ ಸ್ಟುವರ್ಟ್ ವೆಲ್ಡ್, ಆಥರ್ ಆಫ್ ದಿ
ಟ್ರಿಕ್ ಟು ಮನಿ ಈಸ್ ಹ್ಯಾವಿಂಗ್ ಮೋರ್ ಅಂತ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಸ್ನೇಹಿತರೆ. ನಿಮಗೆ ಒಂದು ಆ ಒಂದು ಹಕ್ಕು ಇದೆ, ಆ ಡಿವೈನ್ ಹಕ್ಕಿದೆ. ನಿಮ್ಮ ಹಕ್ಕು ಯಾವುದು? ಈ ಅಬಂಡೆನ್ಸ್, ಈ ಸಮೃದ್ಧವಾಗಿದೆಯಲ್ಲ ಬ್ರಹ್ಮಾಂಡ ನಿಮ್ಮ ಸುತ್ತಮುತ್ತ, ಇದು ತುಂಬಾ ಅಬಂಡೆಂಟ್ ಆಗಿದೆ, ಸಮೃದ್ಧಿಯಿಂದ ಕೂಡಿದೆ ಅಲ್ವಾ? ಇದರಲ್ಲಿ ಏನಾದ್ರು ನೀವು ಒಬ್ಬ ಮಿಲಿಯನಿಯರ್ಗಿಂತ ಕಡಿಮೆ ಆದ್ರೆ, ಮಿಲಿಯನಿಯರ್ ಅಂದ್ರೆ ಕೋಟ್ಯಾಧಿಪತಿಗಿಂತ ಏನಾದ್ರು ಕಡಿಮೆ ಆಗಿದ್ರೆ, ನಿಮಗೆ ಅದರ ಒಂದು ನ್ಯಾಯಯುತವಾದಂತಹ ಭಾಗ ಸಿಕ್ಕಿಲ್ಲ, ಪಾಲು ಸಿಕ್ಕಿಲ್ಲ ಅಂತ ಅರ್ಥ ಅಲ್ವಾ? ಎಷ್ಟೋ ಸಮೃದ್ಧಿಯಾಗಿದೆ. ಆ ಸಮೃದ್ಧಿಯಲ್ಲಿ ಈಗ ಮನೇಲಿ ಒಂದು ಕೇಕ್ ತರ್ತಾರೆ, ಅಥವಾ ಒಂದು ಸ್ವೀಟ್ ತರ್ತಾರೆ, ಒಂದು ಆಪಲ್ ತರ್ತಾರೆ, ಮಕ್ಕಳು ನಾವೆಲ್ಲ ಕಾಯ್ತಾ ಇರ್ತೀವಿ. 4 ಜನ ಮಕ್ಳಿರ್ಬೋದು, 3 ಜನ ಮಕ್ಳಿರ್ಬೋದು, ಇಬ್ರು ಇರ್ಬೋದು, ಶೇರ್ ಮಾಡ್ತಾರಲ್ವಾ? ನಿನಗಿಷ್ಟು ನಿನಗಿಷ್ಟು ನಿನಗಿಷ್ಟು, 4 ಜನ ಇದ್ರೆ 4 ಜನಕ್ಕೆ ಸಮಪಾಲನ್ನ ಮಾಡ್ತೀವಿ, ಇಲ್ಲ ಸ್ವಲ್ಪ ಆದ್ರೂ ಮಾಡ್ತೀವಿ. ಬಟ್ ಒಬ್ಬರಿಗೆ ಶೇರೇ ಸಿಕ್ಕಿಲ್ಲ ಅಂದ್ರೆ, ಇಮ್ಯಾಜಿನ್, ಆಪಲ್ ಇದೆ, ಪೀಸ್ ಮಾಡಿದೆ, ಆ ಶೇರ್ ನಾವು ತಗೋತಾ ಇಲ್ಲ, ಅಲ್ಲಿದೆ, ಅದಿದೆ, ಅದು ನನ್ನ ಹೆಸರು ಬರೆದಿದೆ, ನಾವು ತಗೊಳ್ತಾ ಇಲ್ಲ. ಎಷ್ಟು ಅದ್ಭುತವಾಗಿದೆಯಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ನಾವು ಕೋಟ್ಯಾಧಿಪತಿ ಆಗಿಲ್ಲ ಅಂದ್ರೆ ಅದು ನಮಗೆ ಬೇಕಾಗಿರುವಂತ ಪಾಲು ಭಾಗ, ಆಸ್ತಿಯಲ್ಲಿ ಭಾಗ ನನಗೆ ಸಿಗ್ತಾ ಇಲ್ಲ, ನ್ಯಾಯಯುತವಾಗಿ ಬರಬೇಕಾಗಿದಂತ ಒಂದು ಭಾಗ ನನಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ವಾಟ್ ಡಸ್ ಇಟ್ ಮೀನ್ ಬೈ ದಟ್? ಯಾಕೆ ಸಿಗ್ತಾ ಇಲ್ಲ ನನಗೆ? ಯಾಕೆ ನಂಗೆ ಸಿಗ್ತಾ ಇಲ್ಲ? ಓಕೆ, ಅವ್ರು ಹೇಳ್ತಾರೆ, ಬುಕ್ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲೋನ್ ಅಂತ ಒಂದು ಪುಸ್ತಕ ಏನ್ ಬರೀತಾರೆ. ತುಂಬಾ ಹಳೇ ಪುಸ್ತಕ, ಅದು 1926 ಅನ್ಸುತ್ತೆ, ಆಗ್ಲೇ ಬರೀತಾರೆ. ಒಬ್ರು ಮನಿ ಲೆಂಡರ್ ಬೈ ಆರ್ಕೆಡ್ ಅನ್ನೋರ ಲೇಖಕರು ಯಾರು, ಜರ್ಟ್ ಅನ್ನೋರು, ಜಾನ್ ಕ್ಲಾಸ್ ಅನ್ನೋರು ಸಂಪರ್ಕ ಮಾಡ್ತಾರೆ. ನೀವು ಮನಿ ಲೆಂಡರ್ ಅಂದ್ರೆ ತುಂಬಾ ಹೆಸರುವಾಸಿಯಾದಂತಹ ಮತ್ತು ಹೆಚ್ಚು ಮಿಲಿಯನೇರ್ ಆಗಿರುವಂತಹ ಒಬ್ಬ, ಹಣವನ್ನ, ಈಗ ಫೈನಾನ್ಷಿಯಲ್ ಫರ್ಮ್ಸ್ ಏನ್ ಮಾಡ್ತಿದ್ದಾವೆ ಆ ರೀತಿ ಆ ಸಾಲ ಕೊಡುವಂಥದ್ದು ಕಂಪನಿಗಳಿಗೆ, ವ್ಯಾಪಾರಕ್ಕೆ, ಆ ರೀತಿ ಒಬ್ಬ ವ್ಯಕ್ತಿ ಇರ್ತಾರೆ. ಅವತ್ರ ಹೋಗಿ ಕೇಳ್ತಾರೆ, ಯಾ ಏನದು ಸೀಕ್ರೆಟ್? ಹೇಗೆ ನೀವು ಇಷ್ಟೊಂದು ಶ್ರೀಮಂತರಾಗಿದ್ದೀರಾ? ನೀವು ಜನರಿಗೆಲ್ಲ ಟೀಚ್ ಮಾಡ್ತಾ ಇದ್ದೀರಾ, ಅಫ್ಕೋರ್ಸ್, ಬಟ್ ಹೇಗೆ ಶ್ರೀಮಂತರಾಗಿದ್ದೀರಿ? ಒಂದು ರಹಸ್ಯ ಇದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಒಂದೇ ಒಂದು ಮಾತು ಹೇಳ್ತಾರೆ ಅವರು, ಪೇ ಯುವರ್ ಸೆಲ್ಫ್ ಫಸ್ಟ್. ನಿಮಗೆ ನೀವು ದುಡ್ಡನ್ನ ಕೊಟ್ಕೊಳ್ಳಿ. ಇವಾಗ ಕೇಳಿದ್ರೆ ವಾಟ್ ಇಸ್ ಇದೆ ನಂಗೆ ಅಂದ್ರೆ ಅರ್ಥ, ಎಸ್, ನೀವೇನು ಹಣ ಗಳಿಸ್ತಾ ಇದ್ದೀರಾ ಅದರಲ್ಲಿ 10% ಹಣವನ್ನ, ಯಾ 10% ಹಣವನ್ನ ತೆಗೆದಿಟ್ಬಿಡಿ, ನಂದಲ್ಲ ಅಂತ. ನೀಗ ಅದ್ ನಿಮ್ದೆ, ಈಗ ಖರ್ಚಿಗೆ ಅದು ಸಿಗೋದಿಲ್ಲ. ನಂದಲ್ಲ ಅಂದ್ರೆ ಏನರ್ಥ? ಇವಾಗ ನಮ್ಮ ಹತ್ರ ಫಾರ್ ಎಕ್ಸಾಂಪಲ್ 1 ಲಕ್ಷ ಸಂಬಳ ಬರ್ತಾ ಇದೆ, ಅಥವಾ 50,000 ಬರ್ತಾ ಇದೆ, ಅದ್ರಲ್ಲಿ 10% ಎಷ್ಟು? 10,000ನೇ ಬರಲಿ, 10% ಎಷ್ಟು? ಒಂದ್ ಸಾವಿರ. 10,000ಕ್ಕೆ, 50,000ಕ್ಕೆ 5,000, 1 ಲಕ್ಷಕ್ಕೆ 10,000. ಇದು ನಮ್ಗೆ ಸಂಬಳನೇ ಬಂದಿಲ್ಲ. 1 ಲಕ್ಷ ಸಂಬಳ 90,000 ಮಾತ್ರ ನನಗೆ ಬಂದಿದೆ, ನಾನು ಯಾವ ರೀತಿ ಜೀವನ ಮಾಡ್ತೀನಿ? ಅಥವಾ 10,000 9,000 ಮಾತ್ರ ಬಂದಿದೆ, ನಾನು ಯಾವ ರೀತಿ ಜೀವನ ಮಾಡ್ತೇನೆ? ಆ ರೀತಿಯ 1,000ನ ಅದು ಯಾರಿಗೆ ಕೊಟ್ಕೋತಾ ಇದ್ದೀನಿ? ನನಗೆ ನಾನೇ ಕೊಟ್ಕೋತಾ ಇದ್ದೀನಿ. ಬಟ್ ಏನಕ್ಕೆ ಇವಾಗ ನನಗೆ ನಾನೇ ಕೊಟ್ಕೋತಾ ಇದ್ದೀನಿ ಅಂದ್ರೆ, ನಾನು ಅದನ್ನ ಖರ್ಚು ಮಾಡೋದಿಲ್ಲ. ಯಾವುದೇ ಒಂದು ಆ ಏನು ಪರಿಸ್ಥಿತಿ ಬಂದರೂ ಸಹಿತ ಅದನ್ನ ನಾನು ಸೇವಿಂಗ್ ಮಾಡ್ತಾ ಇದ್ದೀನಿ. ಅದನ್ನ ಮರ್ತು ಬಿಡ್ತಾ ಇದ್ದೀನಿ, ಸೇವ್ ಮಾಡ್ಬಿಟ್ಟು ಅದಿದೆ ಅಂತ ನನ್ಗೆ ಗೊತ್ತಾಗ್ಬಾರ್ದು, ಆ ರೀತಿ. ಕ್ಲಿಯರ್ ಸ್ನೇಹಿತರೆ? ಆ ತರ ಒಂದು ಟೆಕ್ನಿಕ್ನ ಹೇಳ್ಕೊಡ್ತಾರೆ. ಆ ರೀತಿ ಮಾಡಿದಾಗ ಮಾತ್ರ ನಾವು ಬೇಗ ಶ್ರೀಮಂತರಾಗ್ತೀವಿ ಅಂತ ಅವ್ರು ಹೇಳ್ತಾರೆ. ಹೇಗಾಗತ್ತೆ ಅದು? 10% ಇಟ್ರೆ ಹೇಗಾಗತ್ತೆ ಅಂತ ಅನಿಸ್ಬೋದು. ಬಟ್ ದೇರ್ ಇಸ್ ಎ ಮೆಥಡಾಲಜಿ, ಒಂದು ತಂತ್ರ ಕೂಡ ಇದರಲ್ಲಿದೆ. ಏನು? ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಅಂತಾರೆ ಕನ್ನಡದಲ್ಲಿ, ನನಗೆ ಹೇಳಕ್ ಕಷ್ಟ ಅದು. ಸರಳ ಬಡ್ಡಿ, ಚಕ್ರ ಬಡ್ಡಿ ಇರ್ಬೇಕೇನೋ, ಐ ಫೀಲ್ ಸೊ. ಚಕ್ರ ಬಡ್ಡಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದು ಇರ್ಬೋದೇನೋ. ಯಾ ಯಾ ಇದನ್ನ 8th ವಂಡರ್ ಆಫ್ ದಿ ವರ್ಲ್ಡ್, ಪ್ರಪಂಚದ 8ನೇ ಅದ್ಭುತ ಅಂತ ಕರೀತಾರೆ. ಯಾಕೆ ಸರಳ ಬಡ್ಡಿ ಅಂದ್ರೆ, ನಾವು 100 ರೂಪಾಯಿ ಹಾಕಿ ಅದಕ್ಕೆ ಆ ಪ್ರತಿ ವರ್ಷ 10% ಬಡ್ಡಿ ಅಂತ ಹೇಳಿದ್ರೆ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಸಿಗ್ತಾ ಹೋಗುತ್ತೆ. ಬಟ್ ಅದರಿಂದ ದುಡ್ಡು ಡಬಲ್ ಆಗತ್ತಾ, ಮಲ್ಟಿಪ್ಲೈ ಆಗತ್ತಾ? ಆಗೋದಿಲ್ಲ. ಹಾಗಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಏನು ಒಂದು ಕಂಡಿಡಿದಿದ್ದಾರೆ ಇವತ್ತೊಂದು ದಿನ,
ಅದು ಎಷ್ಟೋ ಜನರನ್ನ ಶ್ರೀಮಂತಗೊಳಿಸಿದೆ. ಅಂದ್ರೆ ಪ್ಲಾನಿಂಗ್ ಮಾಡಿಕೊಂಡು ನಿಯಮಿತವಾಗಿ ಹಣನ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಥವಾ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ. ಅದರಿಂದ ಚಕ್ರ ಬಡ್ಡಿ ನಮಗೆ ಸಿಗ್ತಾ ಇದ್ದಾರೆ. ಆ ಹಣವು ಹಣವನ್ನ ಗಳಿಸ್ತಾ ಇರುತ್ತೆ, ತಿರ್ಗಾ ಅದರ ಮೇಲೆ ಬಡ್ಡಿ ಇರುತ್ತೆ ಅಲ್ವಾ. ಹಣ ಹಣವನ್ನ ಗಳಿಸುತ್ತೆ, ಆ ಒಂದು ಮೊತ್ತ ಆಗುತ್ತೆ, ಅದರ ಮೇಲೆ ಮತ್ತೆ ಬಡ್ಡಿ ಸಿಗ್ತಾ ಆಗುತ್ತೆ. ಹಾಗಾಗಿ ನಾವು ಚಕ್ರಬಡ್ಡಿಯ ಲಾಭವನ್ನ ಪಡ್ಕೋಬೇಕು. ಯಾಕಂದ್ರೆ ಪ್ರಪಂಚಾದ್ಯಂತ ಮಿಲಿಯನೇರ್ ಗಟ್ಟಲೆ ಜನ ಅದರ ಲಾಭವನ್ನ ಪಡ್ಕೊಂಡಿದ್ದಾರೆ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ದ ಏತ್ ನ್ಯಾಚುರಲ್ ವಂಡರ್ ಆಫ್ ದಿ ವರ್ಲ್ಡ್ ಅಂಡ್ ದಿ ಮೋಸ್ಟ್ ಪವರ್ಫುಲ್ ಥಿಂಗ್ ಐ ಹ್ಯಾವ್ ಎವರ್ ಎನ್ಕೌಂಟರ್ಡ್ ಅಂತ ಹೇಳ್ತಾರೆ. ಪ್ರಪಂಚದ 8ನೇ ಅದ್ಭುತ ಆಗಿದ್ದು ನಾನು ನೋಡಿದಂತಹ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಆ ವಿಷಯ ಅಥವಾ ವಸ್ತು ಆಗಿದೆ ಅಂತ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾ ಇದ್ದಾರೆ. ಪ್ರಖ್ಯಾತ ನೊಬೆಲ್ ಪ್ರಶಸ್ತಿ ಫಿಸಿಕ್ಸ್ ಏನ್ ಪಡ್ಕೊಂಡಿದ್ದಾರೆ ಅವರು ಹೇಳ್ತಾರೆ ಇದನ್ನ. ಏನ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಹೇಗಾಗತ್ತೆ? ಫಾರ್ ಎಕ್ಸಾಂಪಲ್ 1000 ರೂಪೀಸ್ ಇರುತ್ತೆ, ಅದಕ್ಕೆ 10% ಅಂದ್ರೆ 100 ರೂಪೀಸ್ ಅಲ್ವಾ. 100 ರೂಪೀಸ್ ಸೇರಿದ ನಂತರ ನೆಕ್ಸ್ಟ್ 110ಗೆ ಬಡ್ಡಿ, ತಿರ್ಗಾ ನೆಕ್ಸ್ಟ್ ಏನಾಗುತ್ತೆ 110ಗೆ ಮತ್ತೆ 110 ಬಡ್ಡಿನೂ ಸೇರಿ ಎಷ್ಟಾಗುತ್ತೆ? 1210 ರೂಪಾಯಿ. ತಿರ್ಗಾ ಅದಕ್ಕೆ ಬಡ್ಡಿ ಅಲ್ವಾ, ಈ ಚಕ್ರ ಬಡ್ಡಿ. ಇದಾಗ್ತಾ ಇದ್ರೆ ಏನಾಗತ್ತೆ? ಒಂದು ನಿಯಮಿತವಾಗಿ ಇದನ್ನ ಕೆಲಸನ ಮಾಡ್ಕೊಂಡು ಹೋದ್ರೆ ಈ ಒಂದು ಸೇವಿಂಗ್ಸ್ ಅಲ್ಲಿ ಅಳವಡಿಸ್ತಾರೆ ಚಕ್ರ ಬಡ್ಡಿ ಬರೋ ಕಡೆ. ಅಂದ್ರೆ ಇಲ್ಲೇ ಬೇಕು ಅಂತಿಲ್ಲ, ಸೇವಿಂಗ್ಸ್ ಇರ್ಬೋದು, ನೀವು ಸ್ಟಾಕ್ಸ್ ಇರ್ಬೋದು, ಎಲ್ಲಿ ಈ ರೀತಿ ಒಂದು ಅನುಕೂಲ ಇದೆ, ಈ ರೀತಿ ಬಡ್ಡಿ ನಮಗೆ ಸಿಗುತ್ತೆ ಅನ್ನೋ ಕಡೆ ನಾವು ಅದನ್ನ ಹೂಡಿಕೆ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳ್ತಾರೆ ಅವರು. ನಿಯಮಿತವಾಗಿ ಹೂಡಿಕೆ ಮಾಡ್ತಾ ಇರುವಾಗ, ನಿಯಮಿತವಾಗಿ ಹೂಡಿಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಮೇರಿ ಅನ್ನೋರು 25 ವರ್ಷದಿಂದ 35 ವರ್ಷದವರೆಗೆ 10 ವರ್ಷಗಳ ಕಾಲ ಪ್ರತಿದಿನ $150 ಅವರು ಪ್ರತಿದಿನ ಹಾಕ್ತಾರೆ. ಡಾಲರ್ನ ನಾವು ರುಪೀಸ್ಗೂ ಕನ್ವರ್ಟ್ ಮಾಡ್ಕೋಬಹುದು. ಓಕೆ. ಟಾಮ್ ಅನ್ನೋರು ಅದೇ ರೀತಿ 35 ವರ್ಷದಿಂದ 65 ವರ್ಷದವರೆಗೂ ಅಂದ್ರೆ 30 ವರ್ಷ ಅವರು ಅದೇ $150 ಸೇವಿಂಗ್ಸ್ ಮಾಡ್ತಾ ಹೋಗ್ತಾರೆ. ಯಾ ಏನಕ್ಕೆ ಮಾಡ್ಬೇಕು ನಾವು ಈ ಸೇವಿಂಗ್ಸ್? ಫಸ್ಟ್ ಆಫ್ ಆಲ್ ನಾವು ತಿಳ್ಕೋಬೇಕು. ಯಾಕಂದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್, ಸೇವಿಂಗ್ಸ್ ಎನ್ನುವುದು ಯಾಕೆ? ನಮ್ಮ ಮುಂದಿನ ಭವಿಷ್ಯದ ದಿನಗಳನ್ನ ಯಾವುದೇ ಆತಂಕ ಇಲ್ಲದೆ, ಯಾರ ಮೇಲೆ ಅವಲಂಬಿತರಾಗದೆ, ನಮಗೆ ಇವತ್ತಿನ ಜೀವನ ಮಟ್ಟ, ಈ ಜೀವನ ಶೈಲಿ ಏನಿದೆ ಅದನ್ನು ಆಗ್ಲೂ ಅನುಭವಿಸ್ಬೇಕು ಅಂದ್ರೆ ಅಲ್ವಾ. ಇವತ್ತಿಗೆ ಎಷ್ಟೊಂದು ಜನ ಅಲ್ಲ, 99% ಜನ ಅವರ ಭವಿಷ್ಯವನ್ನ ಅಂದ್ರೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಮಾಡಕ್ಕಾಗದೆ ಮುಂದಿನ ಭವಿಷ್ಯವನ್ನ ಒಂದು ದುಡ್ಡು ಇಲ್ಲೇ ಇರೋ ತರನೇ ಕಳೀತಾರೆ. ಹಾಗಾಗಿ ಸ್ನೇಹಿತರೆ, ಇವತ್ತು ನಾವೇನ್ ಸೇವಿಂಗ್ ಮಾಡ್ತೀವಿ, ಹೂಡಿಕೆ ಮಾಡ್ತೀವಿ, ಅದು ನಮ್ಮ ಭವಿಷ್ಯದಲ್ಲಿ ನಮಗೆ ಸಹಾಯ ಮಾಡುತ್ತೆ. ನಾವಿವಾಗ ಏನ್ ಮಾಡ್ತೀವಿ, ಬರೀ ಪ್ರೆಸೆಂಟ್ ಅಲ್ಲಿ ಇದ್ದೀವಿ. ಬಟ್ ಎಷ್ಟೊಂದ್ ಜನ ಅನ್ಕೊಂತಾರೆ ಆ ಮನೆ ಕಟ್ಟಬೇಕು, ಆ ಒಂದು ಕಾರ್ ತಗೋಬೇಕು, ಆ ಫಾರ್ಮ್ ಹೌಸ್ ತಗೋಬೇಕು, ಎಲ್ಲ ಫೈನ್. ಬಟ್ ಅದನ್ನ ತುಂಬಾ ಸುಲಭವಾಗಿ ಮಾಡೋ ವಿಧಾನ ಯಾವುದು ಅಂತ ಇವ್ರು ಹೇಳ್ತಾರೆ. ಏನು? ವಾಟ್ ಈಸ್ ದಟ್ ಎಕ್ಸಾಕ್ಟ್ಲಿ? ಯು ಸೇವ್ 10% ಆಫ್ ಯುವರ್ ಇನ್ಕಮ್ ಎವ್ರಿ ಸಿಂಗಲ್ ಮಂತ್. ಅಥವಾ ಯಾವುದೇ ಅದು ಸ್ಯಾಲ್ರಿಡ್ ಎಂಪ್ಲಾಯಿ ಆದ್ರೆ ಪ್ರತಿ ತಿಂಗಳು, ಬಿಸ್ನೆಸ್ ಓನರ್ಸ್ ಆದ್ರೆ ಅವ್ರಿಗೆ ಯಾವ ರೀತಿ ಏನೇನು ಆದಾಯ ಬರುತ್ತೆ ಅದರಲ್ಲಿ 10%, ಅಲ್ವಾ. ಅಥವಾ ನಾವೇನೋ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ರೆ, ಯಾವುದೋ ಒಂದು ಆ ಆದಾಯ ಮೂಲವನ್ನ ನಾವು ಸೃಷ್ಟಿ ಮಾಡ್ಕೊಂಡಿದ್ರೆ, ಆ ಆದಾಯದಲ್ಲಿ ಖರ್ಚು ಮಾಡೋದಕ್ಕೆ ಮುನ್ನ ಎಷ್ಟೇ ಬರಲಿ ಆದಾಯ, ಎಲ್ಲ ಆದಾಯದ ಮೂಲದ ಸೇರಿ 10%. ಬರೀ ಈಗ ನಾನು ಸ್ಯಾಲ್ರಿ ಮಾಡ್ತಾ ಇದ್ದೀನಿ, ಸಂಬಳದಲ್ಲಿ ಮಾತ್ರ 10% ಇರ್ಬೇಕಪ್ಪ, ಬೇರೆ ಆದಾಯ ಮೂಲದ ದುಡ್ಡು ಬರ್ತದೆ ಖರ್ಚು ಮಾಡ್ಬೇಕಲ್ಲ, ಒಟ್ಟು ಆದಾಯದಲ್ಲಿ 10% ನಂದಲ್ಲ ಅಂತ ಎತ್ತಿಡಬೇಕು. ಹಾಗಾಗಿ ಈ ಒಂದು ಇದರಲ್ಲಿ ಏನಾಗುತ್ತೆ, ಆ ಭವಿಷ್ಯದಲ್ಲಿ ನಮ್ಮ ಜೀವನವನ್ನ ಯಾವುದೇ ಚಿಂತೆ ಇಲ್ಲದೆ, ನೋವಿಲ್ಲದೆ, ಯಾ ಯಾರಿಗೂ ಅವಲಂಬಿತರಾಗದೆ ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕಂದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್, ಆರ್ಥಿಕ ಸ್ವಾತಂತ್ರ್ಯ ಮುಖ್ಯ. ಹಾಗಾಗಿ ನಾಳೆಯ ಆ ಒಂದು ಜೀವನಾನುಭವವನ್ನ ಸವಿಯೋದಕ್ಕೆ ಇವತ್ತು ನಾವು ಇನ್ವೆಸ್ಟ್ ಮಾಡಬೇಕು, ಅಂದ್ರೆ ಸೇವ್ ಮಾಡಬೇಕು ದುಡ್ಡನ್ನ. ಹಾಗಾಗಿ ಇವರು ಸೇವ್ ಮಾಡ್ತಾರೆ. ಈ ಒಂದು ಎಕ್ಸಾಂಪಲ್ ಅಲ್ಲಿ ಮೇರಿ ಅನ್ನೋರು 10 ವರ್ಷ ಸೇವ್ ಮಾಡ್ತಾರೆ.
ಟಾಮ್ ಅನ್ನೋರು 30 ವರ್ಷ ಸೇವ್ ಮಾಡ್ತಾರೆ. ಓನ್ಲಿ ಡಿಫರೆನ್ಸ್ ಇಸ್ ಮೇರಿ ಅರ್ಲಿ ಬೇಗ ಸೇವ್ ಮಾಡ್ತಾರೆ, 25 ವರ್ಷಕ್ಕೆ ಶುರು ಮಾಡ್ತಾರೆ, 35 ವರ್ಷಕ್ಕೆ ಮುಗಿಸ್ಬಿಡ್ತಾರೆ ಏನೋ ಕಾರಣಾಂತರಗಳಿಂದ. ಬಟ್ ಟಾಮ್ 35 ಇಂದ 65 ಹೋಗ್ತಾರೆ. ಬಟ್ ಡಿಫರೆನ್ಸ್ ಏನು? ಮೇರಿಗೆ ಸಿಗುತ್ತೆ, ಇದು ಡಾಲರ್ಸ್ ಇದೆ, ಎಲ್ಲದೂ ಕನ್ವೆ ಆಗುತ್ತೆ, ರುಪೀಸ್ ಕನ್ವೆ ಆಗುತ್ತೆ. ಇದು ಹೇಳೋ ಉದ್ದೇಶ ಅಂದ್ರೆ ಹೆಚ್ಚು ಸಿಗುತ್ತೆ. ಯಾರಿಗೆ? 2,83,385 ಸಿಗುತ್ತೆ. ಆದ್ರೆ ಟಾಮ್ 30 ವರ್ಷ ಇನ್ವೆಸ್ಟ್ ಮಾಡಿದ್ದಾರೆ, ಅವರಿಗೆ 2,20,233 ಸಿಗುತ್ತೆ. ವಾಟ್ ಡಸ್ ಇಟ್ ಮೀನ್ ಬೈ ದಟ್? ಅಂದ್ರೆ ನಾವು ಬೇಗ ನಮ್ಮ ಏನು ಸೇವಿಂಗ್ಸ್ ನ ಶುರು ಮಾಡಿದಷ್ಟು ನಮಗೆ ಲಾಭ ಹೆಚ್ಚು. ಲೇಟ್ ಆಗಿ ಮಾಡಿದ್ರೆ ಅದರ ಡ್ಯೂರೇಷನ್ ಜಾಸ್ತಿ ಆದ್ರೂ ಸಹಿತ ಅದರ ಲಾಭ ಕಡಿಮೆ, ಅಲ್ವಾ? ಅದನ್ನ ಹೇಳಿದ್ರೆ ಕಾರಣ ಇನ್ಫ್ಲೇಷನ್ ರೇಟ್ ಇರುತ್ತೆ ಅಲ್ವಾ, ಮನಿ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ಈಗಿನ 150 ರೂಪಾಯಿ ಅಥವಾ 1,500 ರೂಪಾಯಿ 10 ವರ್ಷದ ನಂತರ ಬೇರೆ ಇರುತ್ತೆ. ಹಾಗಾಗಿ ನಮಗೆ ಅದರ ಲಾಭ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಸ್ನೇಹಿತರೆ, ಕಾಂಪೌಂಡ್ ಇಂಟ್ರೆಸ್ಟ್ ಏನಂದ್ರೆ, ಈಗ ನಾನು ಏನು ಇನ್ವೆಸ್ಟ್ ಮಾಡಿದೀನಿ ಅದಕ್ಕೆ ಇಂಟ್ರೆಸ್ಟ್ ಆಲ್ರೆಡಿ ಬರ್ತಾ ಹೋಗ್ತಾ ಇರೋದ್ರಿಂದ 10 ವರ್ಷದಕ್ಕಾಗುವ ಆ ಕಾಂಪೌಂಡ್ ಇಂಟ್ರೆಸ್ಟ್ ನಾನು ಮಿಸ್ ಮಾಡ್ಕೋತೀನಿ. ಹಾಗಾಗಿ ಅದು ಜಾಸ್ತಿ ಬೆಳೆಯಕ್ಕೆ ಹೋಗಲ್ಲ. ಇಮ್ಯಾಜಿನ್ ಮೇರಿ ಏನಾದ್ರು 25 ಇಂದ 65 ವರ್ಷದವರೆಗೂ ಅವ್ರು ಕಂಟಿನ್ಯೂ ಮಾಡ್ಬಿಟ್ಟಿದ್ರೆ 40 ವರ್ಷ, ಎಷ್ಟು ದುಡ್ಡು ಬರ್ತಾ ಇತ್ತು? ಬರೀ 10 ವರ್ಷಕ್ಕೆ ಅಷ್ಟು ಬರ್ತಾ. ಅದನ್ನ ಸ್ನೇಹಿತರೆ, ಬೇಗ ನಾವು ಸೇವಿಂಗ್ಸ್ ನ ಮತ್ತೆ ಇನ್ವೆಸ್ಟ್ಮೆಂಟ್ ನ ಮಾಡಬೇಕು, ನಿಧಾನ ಮಾಡಬಾರದು. ಓಕೆ, ಮೇಕ್ ಸೇವಿಂಗ್ ಅಂಡ್ ಇನ್ವೆಸ್ಟಿಂಗ್ ಅ ಪ್ರಿಯಾರಿಟಿ. ಇದನ್ನ ಪ್ರಾಮುಖ್ಯತೆಯನ್ನ ತರ ತಗೋಬೇಕು. ಓ, ಏನಪ್ಪಾ, ಮಾಡ್ಬೇಕಾ ಬೇಡವಾ? ನನ್ ನಿಜವಾದ ದುಡ್ಡು ಇದೆಯಾ ಅಷ್ಟು ಉಳಿಸಕ್ಕೆ? 10% ನಾನು ಎಲ್ಲಿಂದ ಉಳಿಸೋದು? ಬರೋ ಸಂಬಳ, ಬರೋ ಆದಾಯ ಖರ್ಚಿಗೆ ಸರಿ ಹೋಗುತ್ತೆ, ಇನ್ನ ಶಾರ್ಟೇಜ್ ಆಗ್ತಾ ಇದೆ. ಸಣ್ಣ ಆ ಥರ ಆಲೋಚನೆಗಳು ನಮಗೆ ಬರೋದು ಸಹಜ. ಬಟ್ ಇವರ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ, ನಮಗ್ ಬರೋ ಆದಾಯದಲ್ಲೇ ಕಡಿಮೆ ಆದಾಯ ಬರ್ತಾ ಇದೆ ಅಂತ ಅನ್ಕೋಬೇಕು. ಯೋಚನೆ ಮಾಡಿ, ನಮ್ಗೆ ಯಾವ್ದೋ ಒಂದಿನ ಸಂಬಳ ಬಂದಿಲ್ಲ ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ತೀವಿ ಅಲ್ವಾ? ಯಾವುದೋ ಒಂದು ಜೀವನಾನುಭವನ ತ್ಯಾಗ ಮಾಡ್ತೀವಿ, ಎಲ್ಲ ಹೊರಗಡೆ ಊಟ ತಿನ್ನೋದು, ತಿಂಡಿ ತಿನ್ನೋದು, ಎಲ್ಲೋ ದೂರ ಟ್ರಿಪ್ ಹೋಗೋದು ಮಿಸ್ ಮಾಡ್ತೀವಿ. ಅದ್ರ ಬದಲು ಅದು ದುಡ್ಡನ್ನ ಸೇವ್ ಮಾಡಿ ನಮ್ಮ ಕೈಯಲ್ಲಿ ಆಗತ್ತೆ. ನಾವು ಸ್ವಲ್ಪ ಕಾಂಪ್ರಮೈಸ್ ಆಗ್ಲಿಕ್ಕೆ ಒಂದು ಮನಸ್ಥಿತಿನ ರೂಪಿಸ್ಕೋಬೇಕಾಗತ್ತೆ ಅಷ್ಟೇ ವಿನಃ ಅದ ಕಷ್ಟ ಅಂತ ಏನಿಲ್ಲ. ಪ್ರತಿಯೊಬ್ಬರಿಗೂ ಅದು ಸಾಧ್ಯ ಆಗುತ್ತೆ. ಓಕೆ, ಆದ್ರಿಂದ ಪ್ರೀ ಡಿಟರ್ಮಿನ್ ಆಗಿ ಮೊದಲೇ ಪೂರ್ವ ಯೋಜಿತವಾಗಿ ಈ ಹಣನ ಎತ್ತಿಟ್ಬಿಡ್ಬೇಕು, ನಂದಲ್ಲ ಅಂತ ಹೇಳ್ಬಿಟ್ಟು. ಅದನ್ನ ಸೇವಿಂಗ್ ಆದ್ರೂ ಹಾಕ್ಬೋದು ಅಥವಾ ಇನ್ವೆಸ್ಟ್ ಆದ್ರೂ ಮಾಡ್ಬೋದು. ಇನ್ವೆಸ್ಟ್ ಹೇಗೆ ಮಾಡೋದು? ಆಯ್ತು, ನಾನು ಪ್ರತಿದಿನ ಅಥವಾ ಪ್ರತಿ ತಿಂಗಳು ನನಗೆ 1,000 ಮಾತ್ರ ನಾನು ಸೇವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್. ಅಥವಾ 2,000, 5,000 ಚಿಕ್ಕ ಮೊತ್ತ ಇದೆ, ಎಲ್ಲಿ ಇನ್ವೆಸ್ಟ್ ಮಾಡೋದು? ಆ ಥರದ್ದು ಸಿಗಲ್ವ? ಏನ್ ಸಿಗುತ್ತೆ? ಶೇರ್ಸ್ ಎಷ್ಟು ಪರ್ಚೇಸ್ ಮಾಡ್ಬೋದು. ಅಥವಾ ನಾನೇನೋ ರಿಯಲ್ ಎಸ್ಟೇಟ್ ತಗೋಬೇಕಂದ್ರೆ ಲಕ್ಷಾಂತರ ಬೇಕು. ದಟ್ ಈಸ್ ಫೈನ್. ನಿಮ್ಮ ತಲೆಯಲ್ಲಿ ಯಾವುದರ ಮೇಲೆ ಹೂಡಿಕೆ ಮಾಡಬೇಕು ಅಂತ ಗೊತ್ತಿರಬೇಕು. ಶೇರ್ಸ್ ಅಂದ್ರೆ ಸ್ವಲ್ಪ ಮೊತ್ತ ಗಂಟ. ಫಾರ್ ಎಕ್ಸಾಂಪಲ್ 1,000 ನಾನು ಸೇವ್ ಮಾಡ್ತಾ ಇದ್ರೆ, ಒಂದು 5 ತಿಂಗಳು 6 ತಿಂಗಳು 6,000 7,000 10,000 ಅವಾಗ ಶೇರ್ ಇನ್ವೆಸ್ಟ್ ಮಾಡ್ಬೋದು. ಬಟ್ ಅಲ್ಲಿ ಗಂಟ ಕೈಯಲ್ಲಿ ಇಟ್ಕೋಬಾರ್ದು ದುಡ್ಡು, ಬ್ಯಾಂಕ್ ಅಲ್ಲಿ ಇಟ್ಟಿರ್ಬೇಕು. ಯಾವುದೇ ಕಾರಣಕ್ಕೂ ಅಕ್ಸೆಸಬಲ್ ಇರಬಾರ್ದು. ಯಾಕಂದ್ರೆ ನಮ್ ಗೂಗಲ್ ಪೇ ಇದ್ರೆ ನಮ್ಗೆ ಗೊತ್ತಿಲ್ಲದೆ ಒತ್ತೋದು ತಗೊಂಡ್ಬಿಡೋದು ಅಲ್ವಾ, ಆಗ್ಬಿಡುತ್ತೆ. ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ರೆ, ಯಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಮ ಗೂಗಲ್ ಪೇ ಕನೆಕ್ಟ್ ಆಗಿರಬಾರ್ದು, ಲಿಂಕ್ ಆಗಿರಬಾರ್ದು, ಆ ಬೇರೆ ಯಾದಂತಹ ಬ್ಯಾಂಕ್ ಅಕೌಂಟ್ ನ ಹೊಂದಿರಬೇಕು. ಯಾಕಂದ್ರೆ ಅದು ನಮ್ಗೆ ಈಸಿಯಾಗಿ ಅಕ್ಸೆಸ್ ಆಗಬಾರ್ದು, ಅಕ್ಸೆಸಿಬಿಲಿಟಿ ಇರಬಾರ್ದು. ನಾವ್ ಬೇಕಂದಾಗ ಯಾವ್ದು ಎಮರ್ಜೆನ್ಸಿ ಬರ್ತಾನೆ ಇರುತ್ತೆ, ನಮ್ಗೆ ಒಂದಲ್ಲ ಒಂದು ಎಮರ್ಜೆನ್ಸಿ ಬರ್ತಾ ಇರುತ್ತೆ. ಅದ್ರೂ ನಮ್ಗೆ ಏನಾದ್ರು ಯಾವ್ದೋ ಒಂದು ದುಡ್ಡು ಬಂದ್ಬಿಟ್ರಂತೂ 20 ಎಮರ್ಜೆನ್ಸಿ ರೆಡಿಯಾಗಿ ನಿಂತಿರುತ್ತೆ ಆ ದುಡ್ಡಿಗೆ. ಒಂದ್ ದುಡ್ಡಿಗೆ 10. ಸೊ ಯಾವಾಗ್ಲೂ ಇದ್ದಿದ್ದೇ ಅದು. ಹಾಗಾಗಿ ನಮ್ಮ ಸೈಕಾಲಜಿ ಈ ತರ ಕೆಲಸ ಮಾಡುತ್ತೆ. ನಮ್ಮ ಹತ್ರ ದುಡ್ಡೇ ಕಡಿಮೆ ಬಂದ್ರೆ ನಾನು ಅದಕ್ಕೆ ತಕ್ಕನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಲ್ವಾ, ಆ ಒಂದು ಮನಸ್ಥಿತಿನ ಫಸ್ಟ್ ನಾವು ಪಡಿಬೇಕು. ಆ ಕಂಟ್ರೋಲ್ ಪಡ್ಕೋಬೇಕು ಅಂದ್ರೆ, ಆ ಒಂದು 10% ಏನೇ ಆಗಲಿ, ಏನೇ ಆಗಲಿ ಅದನ್ನ ಎತ್ತಿಟ್ಟು ಅದನ್ನ ಇನ್ವೆಸ್ಟ್ ಮಾಡಬೇಕು. ಏನ್ ಮಾಡ್ತಾ ಇದು? ಇಟ್ ವಿಲ್ ಫೋರ್ಸ್ ಯು ಟು ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಫಾರ್ಚೂನ್. ಇದೇನ್ ಮಾಡುತ್ತೆ? ಆ ರೀತಿ ಒಂದು ಮನಸ್ಥಿತಿ ನಾವು ಹೊಂದಿಕೊಂಡಾಗ, ತುಂಬಾ ಸ್ಟ್ರಿಕ್ಟ್ ಆಗಿದ್ದಾಗ, ನಮ್ಮ ಫಾರ್ಚೂನ್, ನಮ್ಮ ಒಂದು ಆ ಏನಂತಾರೆ, ಆ ಅದೃಷ್ಟ, ಅಥವಾ ನಮ್ಮ ಒಂದು ಶ್ರೀಮಂತಿಕೆಯಾದಂತಹ ಒಂದು ಜೀವನವನ್ನ, ಗುಣಮಟ್ಟವನ್ನ ನಿರ್ಮಿಸಕ್ಕೆ ಅದು ನಿಮಗೆ ಫೋರ್ಸ್ ಮಾಡುತ್ತೆ. ನಿಮಗೆ ನೀವೇ ಉತ್ತಮ ಮಟ್ಟವಾದ ಒಂದು ಜೀವನವನ್ನ, ಸಂಪತ್ತನ್ನ ಹೊಂದೋದಕ್ಕೆ, ಶ್ರೀಮಂತರಾಗೋದಕ್ಕೆ ಅದು ನಿಮಗೆ ಪುಷ್ ಮಾಡುತ್ತೆ. ಎರಡನೇದು, ಇಟ್ ವಿಲ್
if you still want to buy more or do more, it will force you to find ways to earn more. ಅಲ್ಲ, earn more money to afford it. ಎಸ್, ಇನ್ನ ನಮಗೆ ಇಲ್ಲ, ನಾವು ಇನ್ನ ಹೆಚ್ಚಿನ ಒಂದು ಅನುಭವವನ್ನ ನಾನು ಗಳಿಸ್ಬೇಕು, ಪಡ್ಕೋಬೇಕು. ಆ ದುಡ್ಡನ್ನ ನಾನು ಸ್ಪೆಂಡ್ ಮಾಡಿ ಆ ಹೋಟ್ಲಲ್ಲಿ ಹೋಗಿ ಲೀಲಾ ಪ್ಯಾಲೇಸ್ ಅಲ್ಲಿ ತಿನ್ಬೇಕು, ಆ 5 ಸ್ಟಾರ್ ಅಲ್ಲಿ ನಾನು ಫ್ಯಾಮಿಲಿ ಜೊತೆ ಟ್ರೀಟ್ ಮಾಡಬೇಕು, ಟ್ರೀಟ್ನ ತಗೋಬೇಕು, ಬರ್ತ್ಡೇ ಪಾರ್ಟಿ ಮಾಡಬೇಕು, ಫ್ರೆಂಡ್ಸ್ಗೆ ಟ್ರೀಟ್ ಕೊಡಬೇಕು, ಇಲ್ಲ ನನಗೆಲ್ಲ ಬೇಕು, ಸಿನಿಮಾ ನೋಡಬೇಕು, ಯಾ ಆ ಟೂರ್ಗಳು ಹೋಗ್ಬೇಕು, ಟ್ರಿಪ್ಗೆ ಹೋಗ್ಬೇಕು ಅಂತೇನಾದ್ರು ಇದ್ರೆ, ಈ ರೀತಿ ಮನಸ್ಥಿತಿ ಏನ್ ಮಾಡುತ್ತೆ, ನಿನಗೆ ಬೇಕಾದಂತಹ ಆ ಎಕ್ಸ್ಟ್ರಾ ಹಣನ, ಹೆಚ್ಚಿನ ಹಣವನ್ನ ಗಳಿಸೋದಕ್ಕೆ ಐಡಿಯಾಸ್ ಕೊಡುತ್ತೆ. ಯಾಕಂದ್ರೆ ಕಡಿಮೆ ಇದೆ, ಕಡಿಮೆ ದುಡ್ಡಿದ್ದಾಗ ನಾವು ತಲೆ ಓಡಿಸ್ತೀವಿ. ದುಡ್ಡಿರುವಾಗ ತಾನೇ ಅನ್ಸುತ್ತೆ, ಓಹ್ ಇಷ್ಟು ಮುಕ್ಕಿದೆ, ಅಷ್ಟು ಬ್ಯಾಂಕಲ್ಲಿ ಇದೆ, ನಾವು ಈ ತರ ಪ್ಲಾನ್ ಮಾಡ್ಬಿಡೋಣ, ಟ್ರಿಪ್ಗೆ ಹೋಗೋಣ, ಅಥವಾ ಇನ್ನೊಬ್ರಿಗೆ ಏನೋ ಗಿಫ್ಟ್ ಕೊಟ್ಬಿಡೋಣ ಬೆಲೆ ಬಾಳುವಂಥದ್ದು, ಅಥವಾ ನಾವೆಲ್ಲ ಹೋಗಿ ಇಲ್ಲಿ ಪಾರ್ಟಿ ಮಾಡೋಣ ಅಂತ ಅನ್ಸುತ್ತೆ. ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ? ಸ್ಟಿಲ್ ನಾನು ಅದನ್ನ ಮಾಡ್ಬೇಕು. ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ? ಹೆಚ್ಚಿನ ಮಟ್ಟದ ಗಳಿಕೆಯನ್ನು ಮಾಡೋದಕ್ಕೆ ನಾನು ಬೇರೆ ಬೇರೆ ಆದಾಯ ಮೂಲಗಳನ್ನು ಸೃಷ್ಟಿಸಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ನನಗೆ ಈಗ ದುಡ್ಡು ಹೆಚ್ಚು ಬೇಕು, ಹೆಚ್ಚು ಬೇಕು ಅಂದಾಗ ಹೆಚ್ಚು ಹೆಚ್ಚು ಐಡಿಯಾಸ್ ಬರುತ್ತೆ. ಸೊ ಅದರ ಒಂದು ಲಾಭ ಇದು. ಒಂದು, ನಿಮ್ಮನ್ನ, ನಿಮ್ಮ ಒಂದು ಸಂಪತ್ತನ್ನ ರಚಿಸ್ಕೊಳ್ಳಕ್ಕೆ ನಿಮಗೆ ಪುಷ್ ಮಾಡುತ್ತೆ, ಒಂದು ಕಾರಣ ಆಗುತ್ತೆ. ಇನ್ನೊಂದು, ನಿಮ್ಗೆ ಹೆಚ್ಚಿನ ದುಡ್ಡನ್ನ ಸಂಪಾದನೆ ಮಾಡ್ಲಿಕ್ಕೆ ಕೂಡ ಇದು ನಿಮ್ಗೆ ಸ್ಫೂರ್ತಿ ಮಾಡುತ್ತೆ, ಅಲ್ವಾ? ಪ್ರೇರಣೆ ನೀಡುತ್ತೆ. ಯಾಕಂದ್ರೆ ನನ್ನ ದುಡ್ಡಿಲ್ಲ, ಅದನ್ನ ನಾನು ಮಾಡಬೇಕು, ಆ ಒಂದು LED TV ತಗೋಬೇಕು, ಆ ಕಾರ್ ತಗೊಳ್ಳೇಬೇಕು ನಾನೀಗ ಹೊಸದ್ದು, ಅದಕ್ಕೆ ಬೇಕಾದಂತೆ ನಾನು ದುಡ್ಡು ಬೇರೆ ಅರ್ನ್ ಮಾಡಲೇಬೇಕಾಗುತ್ತೆ. ಆ ಒಂದು ಸಿಚುಯೇಷನ್ ನಿರ್ಮಾಣ ಮಾಡುತ್ತೆ. ಆದ್ರಿಂದ 10% ಆಫ್ ಸೇವಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ, ಹಿ ಪೇಡ್ ಹಿಮ್ಸೆಲ್ಫ್ ಫಸ್ಟ್. ಡಾಕ್ಟರ್ ಜಾನ್ ಡಿಮಾರ್ಟಿನಿ, ಎ ಕೈರೋಪ್ರಾಕ್ಟರ್ ಅಂತ ಒಬ್ರು ಇರ್ತಾರೆ. ಅವ್ರಿಗೊಂದು ಚಿಕಿತ್ಸೆ ಇದು, ಬೆನ್ನಿನ ಬೆನ್ನಿಗೆ ಸ್ಪೈನ್ಗೆಲ್ಲ ತೊಂದರೆ ಆದ್ರೆ ಅದನ್ನ ಕೈಗಳಿಂದ, ಇದನ್ನ ಫಿಸಿಯೋಥೆರಪಿ ಮೂಲಕ ಅದನ್ನ ಸರಿಪಡಿಸೋ ಒಂದು ವಿಧಾನ, ಅದನ್ನ ಮಾಡ್ತಾ ಇರ್ತಾರೆ ಅವರು. ಅದನ್ನ ಮಾಡ್ತಾ ಇದ್ದಾಗ ಅವರಿಗೆ ಕೂಡ ಬೇರೆಯವ್ರಿಗೆ ಅದನ್ನ ಹೇಳ್ಕೊಡ್ತಾರೆ. ಅವರು ಒಂದು ಹಂತದಲ್ಲಿ ತುಂಬಾ ಒಂದು ಸ್ಪೆಷಲಿಸ್ಟ್ ಆದ ನಂತರ ಬೇರೆಯವ್ರು ಕೂಡ ಜ್ಞಾನ ಹಂಚ್ತಾ ಇರ್ತಾರೆ. ಅಂದ್ರೆ ಅದನ್ನ ಟ್ರೈನ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ, ತರಬೇತಿ ಕೊಡ್ತಾ ಇರ್ತಾರೆ. ಯಾ ಅವ್ರೇನ್ ಮಾಡ್ತಾ ಇರ್ತಾರೆ, ಎಷ್ಟೋ ಕೆಲಸ ಮಾಡ್ತಾರೆ, ಎಷ್ಟೋ ಕಷ್ಟ ಪಡ್ತಾ ಇರ್ತಾರೆ, ಎಷ್ಟೋ ಜನ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅವ್ರ ಹತ್ರ ಸ್ಟಾಫ್ ಇರ್ತಾರೆ, 60 ಜನ 70 ಜನ ಸ್ಟಾಫ್ ಇರ್ತಾರೆ. ಇವರ ಸೆಮಿನಾರ್ಗಳನ್ನ ಅವರು ಕಂಡಕ್ಟ್ ಮಾಡುವಂಥದ್ದು, ಬೇರೆ ಬೇರೆ ಊರುಗಳಲ್ಲಿ ಕಸ್ಟಮರ್ನ ಅವರು ಯಾರಿಗೆ ಆ ಒಂದು ಜ್ಞಾನ ಬೇಕೋ ಅವ್ರನ್ನ ಕಂಡಿಡಿದು ಅವ್ರಿಗೆ ಜ್ಞಾನವನ್ನ ಕೊಡಿಸೋದಕ್ಕೆ ಮಾಡುವಂಥದ್ದು. ಅಂದ್ರೆ ಒಂದು ಕೋರ್ಸ್ ತರ ಮಾಡಿರ್ತಾರೆ, ಆ ಕೋರ್ಸ್ನ ಅವ್ರಿಗೆ ಸೇಲ್ ಮಾಡುವಂಥದ್ದು, ಹಣ ಗಳಿಸೋದು ಆ ಸಂಸ್ಥೆ ಮಾಡ್ತಾ ಇರುತ್ತೆ. ಅದು ಜಾನ್ ಡಿ ಮಾರ್ಟಿನಿ ಅವರ ಸಂಸ್ಥೆ. ಬಟ್ ಏನ್ ನೋಟಿಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರು, ಎಂಡ್ ಆಫ್ ದಿ ಮಂತ್ ಅವ್ರಿಗೆ 1 ಪೈಸೆನೂ ಇರೋದಿಲ್ಲ ಪಾಕೆಟ್ ಅಲ್ಲಿ, ಬ್ಯಾಂಕ್ ಅಲ್ಲಿ. ದುಡ್ಡು ಬರ್ತಾ ಇರುತ್ತೆ, ಬಟ್ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅಂತಾನೆ ಗೊತ್ತಾಗಲ್ಲ. ತಲೆ ಕೆಡಿಸ್ಕೊಂತಾರೆ, ಇದು ಇಷ್ಟೊಂದೆಲ್ಲ ಅರ್ನ್ ಮಾಡ್ತಾ ಇದೆ. ಬಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿದ್ರೆ ಅದೆಲ್ಲ ಕ್ಲಿಯರ್ ಆಗಿರುತ್ತೆ, ಎಷ್ಟು ಬಂದಿದೆ, ಪೈ ಟು ಪೈ ಇರುತ್ತೆ. ಓಕೆ, ನನಗೆ 10 ರೂಪಾಯಿ ಬಂದಿದೆ, 10 ರೂಪಾಯಿ ಹೇಗೆ ಹೋಯ್ತು ಅಂತ ಖಂಡಿತವಾಗಿದೆ ಅಲ್ಲಿ, ಎಲ್ಲೂ ಮೋಸ ಅಂತೂ ಆಗ್ತಾ ಇಲ್ಲ. ಬಟ್ ದುಡ್ಡು ಬರ್ತಾ ಇರೋದು ನಿಜ, ಖರ್ಚಾಗ್ತಾ ಇರೋದು ನಿಜ. ಸೂಕ್ಷ್ಮವಾಗಿ ಅವ್ರು ಗಮನಿಸ್ತಾರೆ ಕೂತ್ಕೊಂಡು. ಆಗ ಅವ್ರಿಗೆ ಗೊತ್ತಾಗತ್ತೆ, ಫಸ್ಟ್ ಅವ್ರ ಸ್ಟಾಫ್ ಎಲ್ಲ ಸ್ಯಾಲ್ರಿ ಹೋಗ್ತಾ ಇದೆ ಅಲ್ವಾ. ಸ್ಯಾಲ್ರಿ ಫಸ್ಟ್ ಯಾರಿಗೆ ಪೇ ಆಗ್ತದೆ? ಸ್ಟಾಫಿಗೆ ಸ್ಯಾಲ್ರಿ ಆಗ್ತದೆ. ನಂತರ ಬಿಲ್ಸ್, ಟ್ಯಾಕ್ಸ್ ಅಲ್ವಾ, ಅದೆಲ್ಲನೂ ಪೇ ಆಗ್ತಿದೆ. ಕೊನೆಗೆ ಇವರ ಒಂದು ಜೀವನ ನಡೆಸಬೇಕು, ಜೀವನ ನಿರ್ವಹಣೆ ಮಾಡ್ಬೇಕಂದ್ರೆ ಏನ್ ದುಡ್ಡು ಬೇಕಾಗಿದೆ, ಅದು ಸಿಗ್ತಾ ಇಲ್ಲ. ಆಮೇಲೆ ಅವರು ಗಮನಿಸಿದಾಗ ಗೊತ್ತಾಗುತ್ತೆ, ಅವ್ರಿಗೆಲ್ಲ ಫಿಕ್ಸ್ಡ್ ಇನ್ಕಮ್. ಸ್ಯಾಲರಿಡ್ ಎಂಪ್ಲಾಯ್ಸ್ ಏನು, ಫಿಕ್ಸೆಡ್ ಫಿಕ್ಸ್ಡ್ ಇನ್ಕಮ್ ಇರುತ್ತೆ, ನಿರ್ದಿಷ್ಟವಾದ ಒಂದು ಮೊತ್ತ ಬಂದು ಬಿಡುತ್ತೆ ಒಂದು ಡೇಟ್ಗೆ. ಬಟ್ ಬಟ್ ಇವ್ರಿಗೇನು, ಇವ್ರ ಕೋಚಿಂಗ್ ಇದರಲ್ಲಿ ಇರೋದ್ರಿಂದ ಇವ್ರಿಗೆ ಅದು ವೇರಿಯಬಲ್, ವೇರಿ ಆಗುತ್ತೆ. ಮೀನಿಂಗ್, ಈ ಸಾರಿ ಬಿಸ್ನೆಸ್ ಆಯ್ತು ಅಂತ ಹೇಳಿದ್ರೆ ಹೆಚ್ಚಾಗಿ ದುಡ್ಡು ಬರುತ್ತೆ, ಬಿಸ್ನೆಸ್ ಕಡಿಮೆ ಆಯ್ತು ಅಂದ್ರೆ ಕಡಿಮೆ ದುಡ್ಡು ಬರುತ್ತೆ, ಅಲ್ವಾ? ಇದು ಬರೀ ಕೋಚಿಂಗ್ ಇಂಡಸ್ಟ್ರಿಯಲ್ಲ, ಎಲ್ಲ ವ್ಯಾಪಾರಕ್ಕೆ ಅನ್ವಯಿಸುವಂತದ್ದು. ಆ ತಿಂಗಳು ಹೆಚ್ಚು ವ್ಯಾಪಾರ ಆಯ್ತಾ, ಹೆಚ್ಚು ಹಣ ಬರ್ಲಿಲ್ವಾ, ಬರ್ತಾ ಇಲ್ಲ. ಬಟ್ ಇವ್ರ ಜೊತೆ ಕೆಲಸ ಮಾಡೋರ್ಗೆ ಮಾತ್ರ
100% ಕೊಡ್ಲೇಬೇಕು. ವಾವ್ ಅಂತ ಅನ್ಸುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಅಡ್ವಾಂಟೇಜ್ ಇದೆ, ನನ್ಗೆ ಅಡ್ವಾಂಟೇಜ್ ಇಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ಅವ್ರು ಉಲ್ಟಾ ಮಾಡ್ಕೋತಾರೆ. ಫಸ್ಟ್ ನನಗೆ ನಾನು ಪೇ ಮಾಡ್ಕೋತೀನಿ ಅಂತ ಇವ್ರ ಸಂಬಳ ಏನಿರುತ್ತೆ ಸಂಬಳ ಫಿಕ್ಸ್ ಮಾಡ್ಕೊಂಡು ಇವ್ರಿಗೆ ಇವರೇ ಪೇ ಮಾಡ್ಕೊಂತಾರೆ ಫಸ್ಟ್. ಇವರು ಇದಕ್ಕೆ ಫಸ್ಟ್ ಪೇ ಮಾಡ್ತಾರೆ, ಫಸ್ಟ್ ಪ್ರಿಯಾರಿಟಿ. ಯಾ ಸೆಕೆಂಡ್ ಪ್ರಿಯಾರಿಟಿ ಏನಿದೆ, ಆ ಸ್ಯಾಲ್ ಇವ್ರು ಸ್ಯಾಲ್ರಿ ಕೊಟ್ಕೊಂತಾರೆ. ಸೆಕೆಂಡ್ ಟ್ಯಾಕ್ಸ್, ಟ್ಯಾಕ್ಸ್ ಏನಿದೆ ಗೌರ್ಮೆಂಟ್ ಟ್ಯಾಕ್ಸ್ ಎಲ್ಲ ಕಟ್ಟಬೇಕಾಗತ್ತೆ ನಡೆಸ್ಬೇಕು ಅಂತ ಹೇಳಿದ್ರೆ, ಜಿ ಎಸ್ ಟಿ ಎಲ್ಲ ಇದೆಲ್ಲ ಆ ರೀತಿದು. ಆಮೇಲೆ ಇವರು ಬಜೆಟ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡು ಬಜೆಟ್ ಹಾಕ್ತಾರೆ, ಅದು ಕೂಡ ದುಡ್ಡು ಎತ್ತಿಟ್ಕೊಂತಾರೆ. ಯಾ ಮತ್ತೆ ಬೇರೆ ಮಿಕ್ಕಿದ ಬಿಲ್ಸ್ಗೆಲ್ಲ ನಾಲ್ಕನೇ ಪ್ರಿಯಾರಿಟಿ ಪ್ರಾಮುಖ್ಯತೆನ ಕೊಡ್ತಾರೆ. ಕೊನೆ ಪ್ರಾಮುಖ್ಯತೆ ಸ್ಯಾಲ್ರಿಗೆ ಹೋಗುತ್ತೆ. ಅವಾಗ ಸ್ಟಾಫ್ಗೆಲ್ಲ ಒಂಥರ ಕಸಿವಿಸಿ ಆಗುತ್ತೆ, ಏನಕ್ಕೆ ಸರಿ ಸ್ಯಾಲ್ರಿ ಬಂದಿಲ್ಲ, ಡಿಲೇ ಆಗ್ತಿದೆ ಅಂತ. ಇವ್ರು ಹೇಳ್ತಾರೆ ಈ ರೀತಿ ಇದೆ, ನಮಗೆ ಸೇಲ್ ಇಷ್ಟು ಬರ್ತಾ ಇದೆ, ಇಷ್ಟು ಹಣ ಇದೆ. ಯಾ ಬಟ್ ನಿಮಗೆ ಸ್ಯಾಲ್ರಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಇಷ್ಟು ಸಾಕಾಗತ್ತಾ ಸೇಲ್? ಇಲ್ಲ ಇಲ್ಲ, ಮತ್ತೇನ್ ಮಾಡ್ತೀರಾ? ಓ ಇದನ್ನ ಜಾಸ್ತಿ ಮಾಡ್ಬೇಕು ಅಂತ ಅವರು ಕೆಲಸ ಮಾಡಕ್ಕೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅವರಲ್ಲಿರುವ ಏನು ಆ ಏನು ಒಂದು ಟ್ಯಾಲೆಂಟ್, ಒಂದು ಸ್ಕಿಲ್ಸ್ ನ ಬಳಸ್ಕೊಂಡು ಇನ್ನ ಹೆಚ್ಚಿನ ಮಟ್ಟದಲ್ಲಿ ಅವರು ಯೋಚನೆ ಮಾಡಕ್ ಶುರು ಮಾಡ್ತಾರೆ ಸ್ಟಾಫ್ಸ್ ಅಲ್ಲಿ. ಯಾವ ರೀತಿ ನಾವು ಹೆಚ್ಚು ಕಸ್ಟಮರ್ಸ್ ನ ತರೋದು, ಯಾವ ರೀತಿ ಹೆಚ್ಚು ಹೆಚ್ಚು ಸೆಮಿನಾರ್ಗಳನ್ನ ಆಯೋಜಿಸೋದು, ಯಾವ ರೀತಿ ಸೇಲ್ಸ್ ನ ಕನ್ವರ್ಟ್ ಮಾಡೋದು ಅಂತ ಹೇಳಿ ಹೆಚ್ಚು ಕೆಲಸ ಮಾಡಕ್ ಶುರು ಮಾಡಿದಾಗ ಹೆಚ್ಚು ಹಣ ಬರುತ್ತೆ. ಸೊ ಸ್ನೇಹಿತರೆ, ಇದು ಕೂಡ ಇದೆ. ಎಷ್ಟೋ ಬಿಸ್ನೆಸ್ ಅಲ್ಲಿ ಇದು ಒಂದು ಸಮಸ್ಯೆ ಕೂತಿದೆ ನಮಗೆ, ದುಡ್ಡು ಕೈಯಲ್ಲಿ ಉಳಿದೇ ಇರೋದಕ್ಕೆ. ನಾವು ಬೇರೆಯವರಿಗೆ ನೀಡ್ಗಳನ್ನ ನೋಡ್ತಾ ಇದೀವಿ, ಬೇರೆಯವರಿಗೆ ಪೇಮೆಂಟ್ ಮಾಡ್ತಾ ಇದೀವಿ, ನಮಗೆ ನಾವೇ ಕೊಟ್ಕೋತಾ ಇಲ್ಲ. ಸೊ ನಮಗೆ ಫಸ್ಟ್ ಪೇ ಮಾಡ್ಕೋಬೇಕು. ನಮಗೊಂದು ಸ್ಯಾಲರಿ ನಿಗದಿಪಡಿಸಿದ ಮೇಲೆ ನಮಗೆ ನಾವು ನಿಗದಿಪಡಿಸ್ಕೊಂಡು ಆ ಒಂದು ಕ್ರಮವಾಗಿ ತಗೊಳ್ತಾ ಇದ್ದಾಗ ಬಿಸ್ನೆಸ್ ಅಲ್ಲಿ ಕಡಿಮೆ ಆಗ್ಬೋದು, ಬಟ್ ಕಡಿಮೆ ಆದ್ರೆ ಅದನ್ನ ಜಾಸ್ತಿ ಹೇಗ್ ಮಾಡೋದು ಅನ್ನೋ ಒಂದು ಆಲೋಚನೆ ಆಗ್ಲೇ ಬರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಎಲ್ಲಾರ್ಗು ತೊಂದರೆ ಆಗ್ತಾ ಇದೆ ಅನ್ನುವಾಗ ಎಲ್ಲಾರು ಎದ್ದು ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ಇದೆ ಸಾಮರ್ಥ್ಯ, ಸಾಮರ್ಥ್ಯ ಆಲ್ರೆಡಿ ಇದೆ. ಆ ಸಾಮರ್ಥ್ಯನ ಅವ್ರು ಬಳಸ್ಕೊಳ್ಳೋಕೆ ಒಂದು ಅವಕಾಶ ಕೂಡ ಸೃಷ್ಟಿಯಾಗುತ್ತೆ ಪ್ರತಿಯೊಬ್ಬರಿಗೂ. ಅದನ್ನ ಹೆಚ್ಚು ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಹೆಚ್ಚು ಇನ್ಸೆಂಟಿವ್ ಸಿಗುತ್ತೆ, ನಮಗೂ ಕೂಡ ಹೆಚ್ಚು ಲಾಭ ಆಗುತ್ತೆ. ಸೊ ಇದು ಇವರು ಅದ್ಭುತವಾಗಿ ಒಂದು ಆ ಉದಾಹರಣೆನ ಹೇಳ್ತಾರೆ. ಹಾಗೆ ಸ್ನೇಹಿತರೆ, ಮತ್ತೆ ಇನ್ನೊಂದಿರುತ್ತೆ 50-50 ರೂಲ್. ಏನ್ ವಾಟ್ ಡಸ್ ಇಟ್ ಮೀನ್ ಬೈ ದಟ್? 50-50 ರೂಲ್, ಇನ್ನೊಬ್ರು 50% ಸೇವ್, ಇನ್ನೊಬ್ಬರ ತಂತ್ರ. ಇದು 10% ತಂತ್ರ ನಾವು ನೋಡಿದ್ವಿ. ಇದು 50%. ನನಗೇನು ಬರುತ್ತೋ ಅದನ್ನ ಎಲ್ಲ ಒಟ್ಟು ಆದಾಯ, ಯಾವುದೇ ಆದಾಯದ ಮೂಲಗಳಿಂದ ಬಂದ್ರು 50% ತೆಗೆದಿಟ್ಬಿಡೋದು. ಇದು ಫಾಸ್ಟ್ ಆಗಿ ಆಗ್ತೀವಿ ನಾವು ಶ್ರೀಮಂತರು. ಕಷ್ಟ ಬಟ್ ವೆರಿ ಎಫೆಕ್ಟಿವ್ ಅಂತ ಹೇಳ್ತಾರೆ. ಯಾ ಫಾರ್ ಎಕ್ಸಾಂಪಲ್, ಇವ್ರಿಗೆ ಏನಾದ್ರು ಒಂದು ಹೊಸ ಖರ್ಚು ಬಂತು, ಒಂದು ಫಾರ್ ಎಕ್ಸಾಂಪಲ್ ಕಾರ್ ತಗೋಬೇಕು ಅಂತ ಇರುತ್ತೆ. ಇವ್ರ ರೂಲ್ ಪ್ರಕಾರ ಕಾರ್ ಒಂದು 10 ಲಕ್ಷ ಆದ್ರೆ ಇವ್ರ ಸಂಪಾದನೆ ಎಷ್ಟಿರ್ಬೇಕು? 10 ಲಕ್ಷ ಅಲ್ಲ, ಎಕ್ಸ್ಟ್ರಾ ಇರೋ ಸಂಪಾದನೆಯಲ್ಲಿ 50% ಅಂತ ತೆಗಿತಾ ಇದೆ. ನನಗೆ ಆಲ್ರೆಡಿ 1 ಲಕ್ಷ ಬರ್ತಾ ಇದೆ, 50,000 ಎತ್ತಿಡ್ತೇನೆ, 50,000 ಅಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ. ಬಟ್ ಈಗ ನಾನು ಕಾರ್ ತಗೋಬೇಕು. ಕಾರ್ ತಗೊಳಿದ್ರೆ ಕಾರ್ ಬೆಲೆ ಎಷ್ಟು? 10 ಲಕ್ಷ. 10 ಲಕ್ಷ ಅಂದ್ರೆ ನಾನು 10 ಲಕ್ಷ ಸಂಪಾದನೆ ಮಾಡ್ಬೇಕಾಗಿಲ್ಲ, ಈಗ 20 ಲಕ್ಷ ಸಂಪಾದನೆ ಮಾಡ್ಬೇಕು. ಯಾಕೆ? ನನ್ ರೂಲ್ ಏನು? 50% ನಾನು ಸೇವ್ ಮಾಡ್ಬೇಕು ಅಲ್ಲ. ಸೊ ಆದಾಯ ನಾನು 20 ಲಕ್ಷ ಆದ್ರೆ 10 ಲಕ್ಷ ಖರ್ಚು ಮಾಡ್ತೀನಿ, 10 ಲಕ್ಷ ಸೇವ್ ಮಾಡ್ತೀನಿ. ಇದು ಕೂಡ ಅದ್ಭುತವಾದ ತಂತ್ರ. ಎಷ್ಟೋ ಜನರಿಗೆ ಇದು ಸಹಾಯ ಆಗಿದೆ. ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು, ಬಟ್ ಅತಿ ಬೇಗ ಶ್ರೀಮಂತರಾಗಬಹುದು. ಆದ್ರಿಂದ ಯಾರಿಗೂ ಕೂಡ ಅನ್ನಿಸ್ತಾ ಇರುತ್ತೆ ಅನ್ಸುತ್ತೆ, ಏ ಇಲ್ಲ, ಆ ನಮಗೆ ಇದು ಸಾಧ್ಯ ಇಲ್ಲ, ಇದೆಲ್ಲ ಮಾಡ್ಲಿಕ್ಕಾಗತ್ತಾ? 50% ಹೋಗ್ಲಿ, 10%ಏ ಆಗ್ತಾ ಇಲ್ಲ ಅಂತ ನಮ್ಗೆ ಅನ್ಸಕ್ ಶುರು ಆಗಿದೆ. ಯಾ ಬಟ್ ಅದು ಸಾಧ್ಯ ಇದೆ. ಏನಂದ್ರೆ ಆ ಒಂದು ಚಿಕ್ಕ ಒಂದು ತ್ಯಾಗ ಯಾವ್ದೋ ನಾವು ಮಾಡ್ಬೇಕಾಗಿರುತ್ತೆ. ಒಂದು ಕಂಫರ್ಟಬಲ್ ಲೈಫ್ ನ ನಾವು ಲೀಡ್ ಮಾಡ್ತಾ ಇರ್ತೀವಿ. ಆ ಒಂದು ಚಿಕ್ಕದು ಯಾವುದೋ ಒಂದು ನಾವು ಐಡೆಂಟಿಫೈ ಮಾಡಬೇಕು, ಇದನ್ನ ನಾವು ನೆಕ್ಸ್ಟ್ ಮಂತ್ ಮಾಡೋ. ಈ 10% ನಾನೀಗ ಸೈಡ್ಗೆ ಇಟ್ರೆ ಅದರಿಂದ ಆಗೋ ಒಂದು ನಷ್ಟ ಏನು, ಯಾವ್ದನ್ನ ನಾನು ತ್ಯಾಗ ಮಾಡ್ಬೇಕು, ಯಾವ್ದು ಒಂದು ಸುಖನ, ಯಾವ್ದು ಒಂದು ಕಂಫರ್ಟ್ ಲೈಫ್ನ ನಾನು ತ್ಯಾಗ ಮಾಡ್ಬೋದಾ, ಅಥವಾ ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡೋದು ಅಟ್ಲೀಸ್ಟ್. ತ್ಯಾಗನೇ ಬೇಕಾಗಿಲ್ಲ, ನೆಕ್ಸ್ಟ್ ಮಂತ್ಗೆ ನಾನು ಪೋಸ್ಟ್ಪೋನ್ ಮಾಡ್ಬೋದಾ, ಅವನು ಹೆಚ್ಚಿನ ಆದಾಯ ಗಳಿಸ್ಬೋದಾ? ಆ ರೀತಿ ಕೂಡ ನಾವು ಮಾಡ್ಬೋದು. ಮತ್ತೆ ಇನ್ನ ಕೆಲವು ಜನ ಇರ್ತಾರೆ, ಇನ್ವೆಸ್ಟ್ ಮಾಡ್ರಿ ಅಂದ್ರೆ, ಓಕೆ ಇದೆಲ್ಲ ಖರ್ಚೆಲ್ಲ ಕಳೆದ ಮೇಲೆ ನಾನು ಬರೋ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀನಿ, ಅಥವಾ ನನಗೆ ಹೆಚ್ಚು ಹಣ ಬರಲಿ, ಯಾವುದೋ ಒಂದು ಬೋನಸ್ ಬರೋದಿದೆ, ಯಾರೋ ಒಬ್ರು ದುಡ್ಡು ಕೊಡ್ಬೇಕು ನನಗೆ, ಯಾವುದೋ ಒಂದು ಜಮೀನು ಬರೋದಿದೆ, ಯಾವುದೋ ಒಂದು ದುಡ್ಡು ಬರೋದಿದೆ,
ಅವಾಗ ವೆಯ್ಟ್ ಮಾಡ್ತೀನಿ ಅನ್ನೋ ಮನೋಭಾವ ತುಂಬಾ ಜನಕ್ಕೆ. ಬಟ್ ಸ್ನೇಹಿತರೆ, ನಿಜವಾಗ್ಲೂ ಆಗತ್ತೆ ಆ ತರ? ಆ ದುಡ್ಡು ಬಂದಾಗ ನಾವು ಬೇರೆ ಏನೇನೋ ಇರೋದಿಲ್ವಾ? ಹತ್ತು ಹಲವಾರು ರಿಕ್ವೈರ್ಮೆಂಟ್ಗಳು ಸಾಲ ನಿಂತಿರ್ತವೆ, ನನಗೆ ತನಗೆ ಅಂತ ಹೇಳಿ. ಇಟ್ ವೋಂಟ್ ವರ್ಕ್ ಇನ್ ದಟ್ ವೇ, ಇಟ್ಸ್ ಆಲ್ ಮೈಂಡ್ ಗೇಮ್. ಅದು ಬಂದಾಗ ಅದರಲ್ಲೂ ಕೂಡ ಸೇವ್ ಮಾಡೋಣ 10%, ನಾಟ್ ಎ ಪ್ರಾಬ್ಲಮ್. ಬಟ್ ಇದೆಲ್ಲ ಮನಸ್ಥಿತಿ ಅಷ್ಟೇ. ನಮ್ಮ ಮನಸ್ಥಿತಿ ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸುತ್ತೆ. ಆದ್ರಿಂದ ಸ್ಟ್ರಾಂಗ್ ಆಗಿ ನಾವು ಆ ಡಿಸಿಷನ್ ನಾವು ತಗೋಬೇಕು. ಓಕೆ. ಮತ್ತೆ ಬೇಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗಾಗಲೇ ಎಷ್ಟು ವರ್ಷ ಆಗ್ಬಿಟ್ಟಿದ್ಯೋ, ನಾವು ಮುಂದಿನ ರಿಟೈರ್ಮೆಂಟ್ ಲೈಫಲ್ಲಿ ನಮಗೆ ಬೇಕಾದಂತಹ ಜೀವನಾನುಭವನ್ನ ಸವಿಬೇಕಂತ ಹೇಳಿದ್ರೆ ಬೇಗ ಆಕ್ಷನ್ ತಗೋಬೇಕು. ಓಕೆ. ಯಾ, ಇದೆಲ್ಲ ಸೇವಿಂಗ್ ಎಕ್ಸಾಂಪಲ್, ಯು ಹ್ಯಾವ್ ಸೀನ್ ಇಟ್. ಹೂ ವಾಂಟ್ಸ್ ಟು ಬಿ ಮಿಲಿಯನಿಯರ್? ಯಾರು ಮಿಲಿಯನಿಯರ್ ಆಗ್ಬೇಕು? ಯಾರು ಮಿಲಿಯನಿಯರ್ ಅಂದ್ರೆ ಯಾರು ಕೋಟ್ಯಾಧಿಪತಿಗಳು ಸುತ್ತಮುತ್ತ ಆಗ್ತಾನೆ ಇದ್ದಾರೆ? ಹೆಂಗ್ ಆಗ್ತಾ ಇದ್ದಾರೆ? ದುಡ್ಡಿರೋರೇ ಆಗ್ತಾ ಇದಾರಾ? ಖಂಡಿತ ಇಲ್ಲ. ಪ್ರತಿ ವರ್ಷ ಹಲವಾರು ಮಿಲಿಯನ್ಸ್ಗಳು ಉತ್ಪತ್ತಿ ಆಗ್ತಾ ಇದ್ದಾರೆ. ಈಗ ಅಮೆರಿಕ ಡಾಟಾ ಹೇಳಬೇಕು ಅಂದ್ರೆ 1980ನಲ್ಲಿ 1.7 ಮಿಲಿಯನ್ ನೇರ್ಸ್ ಇದ್ರು. ಅಂದ್ರೆ ಒಂದು 17 ಲಕ್ಷ ಜನ ಮಿಲಿಯನೇರ್ಸ್ ಇದ್ರು. ಯಾವಾಗ? 1980. 2000ದಲ್ಲಿ 7 ಮಿಲಿಯನ್ ಮಿಲಿಯನೇರ್ಸ್ ಇದ್ರು. 70 ಲಕ್ಷ ಜನ ಆಗ್ತಾರೆ. 2025ರಲ್ಲಿ 23 ಲಕ್ಷ ಜನ ಮಿಲಿಯನೇರ್ಸ್ ಆಗ್ತಾರೆ. ಭಾರತದಲ್ಲೂ ನಾವು ನೋಡ್ತಾ ಇದ್ದಾಗ 1.7 ಮಿಲಿಯನ್ಸ್ ಅಂತ ಏನೋ ಇದೆ, 17 ಲಕ್ಷ ಜನ ಏನೋ ಮಿಲಿಯನೇರ್ಸ್ ಇದ್ದಾರೆ ಅಂತ ಇದೆ. ಸೊ ವಾಟ್ ಡಸ್ ಇಟ್ ಮೀನ್ ಬೈ ದಟ್? ಪ್ರತಿದಿನ ಮಿಲಿಯನೇರ್ಸ್ ಸೃಷ್ಟಿ ಆಗ್ತಾ ಇದ್ದಾರೆ ಪ್ರಪಂಚಾದ್ಯಂತ. ಬರೀ ಅಮೆರಿಕಾದಲ್ಲೆಲ್ಲ, ಇಂಡಿಯಾದಲ್ಲಿ ಸಹಿತ, ನಮ್ಮ ಕರ್ನಾಟಕದಲ್ಲಿ ಸಹಿತ, ಎಲ್ಲ ಸಹಿತ ಆಗ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಅದರಲ್ಲಿ ನಾವು ಯಾಕೆ ಒಬ್ರು ಆಗ್ಬಾರ್ದು? ಎಲ್ಲರಿಗೂ ಸಮಾನವಾದ ಅವಕಾಶವಿದೆ. ಮತ್ತೆ ಇದು ಬ್ರಹ್ಮಾಂಡ ಸಮೃದ್ಧಿಯಾಗಿದೆ. ಅವತ್ತು ನಾವು ಮಾತಾಡಿದ್ವಿ ಸ್ನೇಹಿತರೆ, ಬ್ಯಾಂಕಲ್ಲಿ ದುಡ್ಡಿದೆ, ಓನ್ಲಿ ಥಿಂಗ್ ಇಸ್ ಅವನ ಹೆಸರಲ್ಲಿದೆ, ನನ್ನ ಹೆಸರಿಗೆ ಆಗ್ಬೇಕಷ್ಟೇ. ಅಲ್ಲಿರೋ ಮನೆ ಇದೆ, ಅದು ಬೇರೆ ಹೆಸರು, ಟೈಟಲ್ ಬೇರೆ, ನನ್ನ ಹೆಸರಿಗೆ ಆಗ್ಬೇಕು ಅಷ್ಟೇ. ಅಷ್ಟೇ ಇದೆ ಎಲ್ಲ ಕಡೆ. ನಾವು ಅದನ್ನ ತಗೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಓಕೆ. ಫೈನ್. ಯಾ, ಮಿಲಿಯನರ್ ಇದ್ದ ತಕ್ಷಣ ನಮ್ಗೆ ಇನ್ನೊಂದು ತಪ್ಪು ಕಲ್ಪನೆ ಬರುತ್ತೆ. ಸೆಲೆಬ್ರಿಟಿ ಆಗಿರ್ಬೇಕು, ಅವರೊಬ್ಬ ಶ್ರೀಮಂತ ಮನೆತನದವರು ಇರ್ಬೋದು, ಸಿನಿಮಾ ತಾರೆಯರಾಗಿರಬಹುದು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅವರೇ ಮಿಲಿಯನರ್ಸ್ ಆಗ್ತಾರೆ ಅಂತ. ಇಲ್ಲ, ಆ ರೀತಿ ಇಲ್ಲ. 99% ಆಫ್ ಮಿಲಿಯನಿಯರ್ಸ್ ಏನಿದ್ದಾರೆ ಅವರು ಹಾರ್ಡ್ ವರ್ಕರ್ಸ್. ನೀವು ಸಿನಿಮಾ ತಾರೆಯರು ತಗೊಳ್ಳಿ, ಅವರು ಎಷ್ಟೇ ಕಷ್ಟಪಟ್ಟು ಅವ್ರ ಜೀವನ ಚರಿತ್ರೆ ನೋಡೋದ್ರಲ್ಲಿ ಬಂದಿರ್ತಾರೆ. ಒಬ್ಬ ಪೊಲಿಟಿಷಿಯನ್ ತಗೊಳ್ಳಿ, ಸರಿ ತಪ್ಪು ನಾನು ಮಾತಾಡ್ತಾ ಇಲ್ಲ, ಅವರು ಕಷ್ಟಪಟ್ಟಿರ್ತಾರೆ, ಅವರದೇ ಆದ ಕಷ್ಟಪಟ್ಟು ಇರ್ತಾರೆ. ಒಬ್ಬರು ಬಿಸ್ನೆಸ್ ಮ್ಯಾನ್ ತಗೊಳ್ಳಿ, ಅವರು ಕಷ್ಟಪಟ್ಟೆ ಅಲ್ಲಿ ಹೋಗಿರ್ತಾರೆ. ಅವ್ರಿಗೊಂದು ಮೆಥಡ್ಸ್ ಇರುತ್ತೆ, ಅದನ್ನ ಯಾವ ರೀತಿ ಶ್ರೀಮಂತಿಕೆಯನ್ನ ಪಡ್ಕೋಬೇಕು ಅಂತ ಒಂದು ಜ್ಞಾನ ಇರುತ್ತೆ, ಒಂದು ತಂತ್ರ ಇರುತ್ತೆ, ಸ್ಟ್ರಾಟಜಿ ಇರುತ್ತೆ ಅಲ್ವಾ? ಹಾಗಾಗಿ 99% ಇವರು ಹಾರ್ಡ್ ವರ್ಕರ್ಸ್ ಇರ್ತಾರೆ. ಅದರಲ್ಲಿ 99% ಅಲ್ಲಿ 75 ಜನ ಏನ್ ಮಿಲಿಯನರ್ಸ್ ಇರ್ತಾರೆ, ಅವರು ಎಂಟ್ರಪ್ರಿನಿಯರ್ಸ್. ಎಸ್, ಬಿಸ್ನೆಸ್ ಮಾಡೋರು. ಸ್ಯಾಲರಿಡ್ ಎಂಪ್ಲಾಯೀಸ್ ಕಡಿಮೆ. ಸ್ಯಾಲರಿಡ್ ಎಂಪ್ಲಾಯಿ ತೀರಾ ಗೌಣ ಅಂತ ಹೇಳ್ಬೋದು, ಅವ್ರ ಲೆಕ್ಕ ನೆಗ್ಲಿಜಿಬಲ್. ಬಿಸ್ನೆಸ್ ಮಾಡೋರು, ಸ್ವಂತ ಬಿಸ್ನೆಸ್ ಅನ್ನ ಮಾಡುವಂತವ್ರು, ಅವ್ರು ಯಾವ್ದೋ ಒಂದು ಪ್ಯಾಷನ್ನ, ಒಂದು ಏನೋ ಆನ್ಲೈನ್ ಬಿಸ್ನೆಸ್, ಆಫ್ಲೈನ್ ಬಿಸ್ನೆಸ್ ವೃತ್ತಿಯಲ್ಲಿ ಮಾಡೋರು ಮಾತ್ರ ಹೆಚ್ಚು. 75% ಜನ ಅದೇ ಇರೋದ್ರಿಂದ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಅವಕಾಶ ಜಾಸ್ತಿ ಮಿಲಿಯನಿಯರ್ ಆಗೋದಕ್ಕೆ. 10% ಮಾತ್ರ ಈ ಪ್ರೊಫೆಷನಲ್ಸ್ ಏನಿರ್ತಾರೆ, ಲಾಯರು, ಡಾಕ್ಟ್ರು, ಯಾ ಮತ್ತೆ ಏನು ಕಂಪನಿಗಳಲ್ಲಿ ಹೆಚ್ಚು ಹೆಚ್ಚು ದೊಡ್ಡ ಹುದ್ದೆಗಳಲ್ಲಿರೋ ಸಿಇಒ, CCO, ಡೈರೆಕ್ಟರ್ಸ್, VPs, ಅವರುಗಳು ಆಗಕ್ಕೆ ಸಾಧ್ಯ ಇದೆ. ಮಿಲಿಯನೇರ್ಸ್ ಅಂದ್ರೆ ಕೋಟ್ಯಾಧಿಪತಿ ಅಂತ ಹೇಳ್ಕೊಳ್ಳೋಣ. ಸೊ ಆಗುತ್ತೆ. ಇನ್ನು 5% ಸೇಲ್ಸ್ ಅವರು, ಸೇಲ್ ಮಾಡೋರು, ಮಾತಿನಲ್ಲೇ ಜನರನ್ನ ಮರಳು ಮಾಡಿ ಪದಾರ್ಥಗಳನ್ನ ಕಂಪನಿಗಳಲ್ಲಿ ಸೇಲ್ ಮಾಡೋರು, ಅವ್ರಿಗೆ ಅವ್ರು ಕೂಡ 5% ಅಷ್ಟೇ. ಸೊ 75% ಜನ ಸ್ವ ಉದ್ಯೋಗ ಅಥವಾ ಬಿಸ್ನೆಸ್ ನ ಮಾಡೋರು ಆಗಿರ್ತಾರೆ. ಯಾ, ಓಕೆ. ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಮತ್ತೆ ಬಡ್ಜೆಟ್ ಮಾಡ್ತಾರೆ. ಹಾಗಾಗಿ ಮುಖ್ಯವಾಗಿ ಅದನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಸಿಸ್ಟಮ್ಯಾಟಿಕ್ ಆಗಿ. ಅವರು ಸಿಪ್ ಮ್ಯೂಚುವಲ್ ಫಂಡ್ ಅಲ್ಲೋ ಅಥವಾ ಶೇರ್ಸ್ ಅಲ್ಲೋ, ರಿಯಲ್ ಎಸ್ಟೇಟ್ ಅಲ್ಲೋ ಬರೀ ಸೇವ್ ಮಾಡೋದಿಲ್ಲ, ಅದನ್ನ ಮತ್ತೆ ಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ದುಡ್ಡನ್ನ ಗಳಿಸುತ್ತೆ.
ಸುಮ್ಮನೆ ಎಲ್ಲೋ ಸೇವಿಂಗ್ಸ್ ಅಲ್ಲಿ ಹಾಕಿ ಇಟ್ಬಿಟ್ರು ಆಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ನಾವಿಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡ್ತಾ ಇದೀವಿ. ದುಡ್ಡನ್ನೇ ಗಳಿಸ್ಬೇಕು. ಆದ್ರಿಂದ ಆ ಜ್ಞಾನ ನಮ್ಗೆ ಇಲ್ಲದೆ ಇದ್ರೆ ನಾವೇನ್ ಮಾಡ್ಬೇಕು? ನಾವು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್ನ ಹೆಲ್ಪ್ನ ತಗೋಬಹುದು. ಒಂದ್ ಸ್ವಲ್ಪ ದುಡ್ಡನ್ನ ನಾವು ಖರ್ಚು ಮಾಡಿದ್ರೆ ಅವಾಗ ನಮಗೆ ಆ ಜ್ಞಾನವನ್ನ ಕೊಡ್ತಾರೆ. ಅದರಿಂದ ನಮಗೆ ಸಂಪತ್ತನ್ನ ಹೆಚ್ಚು ಮಾಡ್ಕೋಬಹುದು, ಅದರಿಂದ ತಪ್ಪೇನಿಲ್ಲ. ಓಕೆ. ಮತ್ತೆ ಇನ್ನೊಂದು, ಆಟೋಮೆಟಿಕ್ ಬಿಲಿಯನಿಯರ್ ಆಗೋದು ಹೇಗೆ ಅಂತ ತಿಳ್ಕೊಬೇಕು ಅಂದ್ರೆ, ನಿಮ್ಮ ಎಲ್ಲ ಒಂದು ಏನು ಆ ಹೂಡಿಕೆಗಳನ್ನ, ಇನ್ವೆಸ್ಟ್ಮೆಂಟ್ಗಳನ್ನ ಆಟೋಮೇಟ್ ಮಾಡ್ಬಿಡೋದು. ಈಗ ಸಂಬಳದಲ್ಲಿ ನಾವು ಬಂದಿದ ತಕ್ಷಣ 30ನೇ ತಾರೀಕು 1ನೇ ತಾರೀಕು ಸಂಬಳ ಬಂದ್ರೆ ಆಟೋಮೆಟಿಕ್ ಆಗಿ EMI ಡಿಡಕ್ಟ್ ಆಗುತ್ತೆ. ಕಾರ್ದು, ಮನೆಯದು, ಅದು ಆಟೋಮೇಟೆಡ್ ಅಲ್ವಾ? ಡಿಡಕ್ಟ್ ಟಕ 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 ಅಂತ ಹೋಗ್ಬಿಡುತ್ತೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಕೂಡ ನಾವು ಅದೇ ರೀತಿ ಪ್ಲಾನ್ ಮಾಡಬೇಕು. ಇದು ಒಂದು ಸಾಲ ಅಂತ ತಿಳ್ಕೊಂಡು ಒಂದು ಮನೋಭಾವದಿಂದ ಅವಾಗ ನಾವೇನು ಮಾಡಕ್ ಸ್ಟಾಪ್ ಮಾಡಕ್ ಹೋಗಲ್ಲ. ಸಾಲ ಅಂತ ತಿಳ್ಕೊಂಡ್ರೆ ಏನ್ ಮಾಡ್ತೀವಿ? ಸ್ಟಾಪ್ ಮಾಡಕ್ ಹೋಗಲ್ಲ ಸರ್. ನಾವು EMI ಸ್ಟಾಪ್ ಮಾಡಕ್ ಹೋಗಲ್ಲ. ಏನೋ ಸಿಬಿಲ್ ಸ್ಕೋರ್ ಅದು ಇದು ಡ್ಯಾಮೇಜ್ ಆಗುತ್ತೆ, ಹಾಗೆ ಹೀಗೆ ಅಂತ. ಅದೇ ರೀತಿ ಆಟೋಮೇಟ್ ಮಾಡಿಬಿಟ್ರೆ ಅದು ಹೋಗ್ಬಿಡುತ್ತೆ. 10% ಟಕ್ ಅಂತ ಎಲ್ಲ ಹೋಗ್ಬಿಟ್ಟು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಆಗ್ಬಿಡುತ್ತೆ. ಅಥವಾ ಶೇರ್ಸ್ ನ ಪರ್ಚೇಸ್ ಆಗೋ ತರ ಒಂದು ಆ, ಏನು ತಂತ್ರವನ್ನ, ಮೆಥಡಾಲಜಿನ ನಾವು ಅಳವಡಿಸ್ಕೊಬಿಡಬಹುದು. ನಮ್ಗೆ ತೀರಾ ಕಷ್ಟ ಆಗ್ತಿದೆ, ದುಡ್ಡು ಬಂದ್ಮೇಲೆ ಇನ್ವೆಸ್ಟ್ ಮಾಡಕ್ಕೆ ನಮ್ಗೆ ಕೈ ಬಿಡ್ತಾ ಇಲ್ಲ ಅಂತಂದ್ರೆ ಇದನ್ನ ನಾವು ಈ ಒಂದು ತಂತ್ರವನ್ನ ಅಳವಡಿಸ್ಕೋಬಹುದು. ಹಾಗಾಗಿ ಆಟೋಮೆಟಿಕ್ ಆಗಿ ಅದು ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಯಾ ಹ್ಮ್ ಮುಖ್ಯವಾಗಿ ಬಿಲ್ಡ್ ಅಸೆಟ್ಸ್ ರಾದರ್ ದೆನ್ ಲಯಬಿಲಿಟೀಸ್. ಅಸೆಟ್, ಆಸ್ತಿಯನ್ನ ನಿರ್ಮಾಣ, ಋಣವನ್ನಲ್ಲ. ಬಿಲ್ಡ್ ಅಸೆಟ್ಸ್. ರೂಲ್ ಒನ್ ಏನಪ್ಪಾ ಅಂದ್ರೆ, ನಮಗೆ ಗೊತ್ತಿರಬೇಕು ಆಸ್ತಿ ಅಂದ್ರೇನು, ಋಣ ಅಂದ್ರೇನು, ಅಸೆಟ್ ಅಂದ್ರೇನು, ಲಯಬಿಲಿಟೀಸ್ ಅಂದ್ರೇನು. ಮತ್ತೆ ಹೆಚ್ಚು ಹೆಚ್ಚು ಅಸೆಟ್ ಅನ್ನ ನಾವು ಪರ್ಚೇಸ್ ಮಾಡಬೇಕು, ಹೆಚ್ಚು ಲಾಭ ಪಡ್ಕೋಬೇಕು, ಹೆಚ್ಚು ಶ್ರೀಮಂತರಾಗಬೇಕು. ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ತರ, ಅದು ತುಂಬಾನೇ ಮುಖ್ಯ. ಅದು ಅಪ್ರಿಶಿಯೇಟ್ ಆಗ್ತಾನೆ ಇರುತ್ತೆ. ತುಂಬಾ ಸೂಕ್ತವಾಗಿರುವಂತದ್ದು. ಅಫ್ಕೋರ್ಸ್ ಅದಕ್ಕೆ ಬೇರೆ ಬೇರೆ ಚಾಲೆಂಜಸ್ ಇದೆ. ಆದ್ರೆ ಬೆಟರ್ ಅಂದ್ರೆ, ಬೆಸ್ಟ್ ಅಂದ್ರೆ ದಿ ಬೆಸ್ಟ್ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಅದು ಆ, ಯಾವತ್ತಿಗೂ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ, ಜಾಸ್ತಿ ಆಗ್ತಾ ಇರುತ್ತೆ. ಓಕೆ. ಬಟ್ ಏನ್ ಮಾಡ್ತಾರೆ ಪೂರ್ ಮತ್ತೆ ಮಿಡಲ್ ಕ್ಲಾಸ್ ಅವ್ರ ಜನ, ಏನ್ ಮಾಡ್ತಾರೆ? ಬರೀ ಲಯಬಿಲಿಟೀಸ್ ನ ಅಕ್ವೈರ್ ಮಾಡ್ತಾರೆ. ಏನು, ನನ್ನ ಆದಾಯಕ್ಕಿಂತ ಖರ್ಚು ಹೆಚ್ಚು ಅಲ್ವಾ? ಯಾಕೆ ಆತರ ಮಾಡ್ತಾರೆ? ನಾವು ಒಂದ್ಸಲ ಸೂಕ್ಷ್ಮವಾಗಿ ನೋಡಿದ್ರೆ, ಒಬ್ಬ 10,000 ರೂಪಾಯಿ ಸಂಪಾದನೆ ಮಾಡೋರು ಕೂಡ ಅಷ್ಟೇ ಖರ್ಚಿರುತ್ತೆ. 1 ಲಕ್ಷ ಸಂಪಾದನೆ ಮಾಡೋದು, 3 ಲಕ್ಷ ಮಾಡೋದು ಸಹಿತ ಆದಾಯ ಇರೋಷ್ಟು ಖರ್ಚಿರುತ್ತೆ. ಹೇಗ್ ಸಾಧ್ಯ? ಇವ್ನಾದ್ರು 10,000, 1 ಲಕ್ಷ ಸಂಪಾದನೆ ಮಾಡಿ 10,000 ಸೇವ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಅದೇ ಅವ್ನ್ ಸೇವಿಂಗ್ ಏನ್ ಮಾಡ್ಬೇಕಂತಿದೆ ಅದೇ ಮೊತ್ತನ ತಗೊಳ್ತಾ ಇರೋ ಒಬ್ಬ ಬಡವ ಅದನ್ನ ಮ್ಯಾನೇಜ್ ಮಾಡಿ ಇಡೀ ಸಂಸಾರ ಏನೋ ನಿರ್ವಹಿಸ್ತಾ ಇರ್ತಾನೆ. ಎಕ್ಸಾಂಪಲ್ ಸ್ನೇಹಿತರೆ, 10 ಇರ್ಬೋದು, 20 ಇರ್ಬೋದು, 1,000 ಇರ್ಬೋದು, ಲಕ್ಷ ಇರ್ಬೋದು. ಯಾಕೆ ನಾವ್ ಯಾಕೆ ಲಯಬಿಲಿಟೀಸ್? ದಟ್ ಈಸ್ ಕಾಲ್ಡ್ ಲ್ಯಾಕ್ ಮೈಂಡ್ ಸೆಟ್, ಪುವರ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಯಾ ಪುವರ್ ಮೈಂಡ್ ಸೆಟ್ ಅಂದ್ರೆ, ಅಸೆಟ್ ಅಂದ್ರೆ ನನ್ನ ಪಾಕೆಟ್ ಇಂದ ನಾನು ದುಡ್ಡು ಹಾಕ್ಬೇಕು, ಸೇವ್ ಮಾಡಬೇಕು, ಮತ್ತೆ ಇಲ್ಲೇನೋ ತ್ಯಾಗ ಮಾಡಬೇಕು. ಮತ್ತೆ ಮನಿ ಅಂದ್ರೆ, ದುಡ್ಡು ಅಂದ್ರೆ ಒಂದು ದೊಡ್ಡ ವಿಚಾರ, ನನಗೆ ಸಿಗಲ್ವೇನೋ ಅನ್ನೋದನ್ನ ಅವರ ಬಾಲ್ಯ ಕಲ್ಸಿರುತ್ತೆ. ನಾವು ಇದನ್ನ ಮೊದಲನೇ ದಿನ ಮಾತಾಡಿದೀವಿ. ಮರಿ ದುಡ್ಡೇನು ಮರದಲ್ಲಿ ಬೀಳುತ್ತಾ? ಯಾ ನಿನ್ ದುಡ್ಡನ್ನ ಖರ್ಚು ಮಾಡೋಕೆ ನೀನ್ ಸಂಪಾದಿಸ್ಕೊ. ಅಥವಾ ಮನಿ ಸೈಕಾಲಜಿ ಹೌ ಇಟ್ ವರ್ಕ್ಸ್ ಅಂದ್ರೆ, ದುಡ್ಡನ್ನ ಸಂಪಾದನೆ ಮಾಡಿದ್ರೆ ಅದು ಕೆಟ್ಟದು. ದುಡ್ಡಿದ್ರೆ ನಿನ್ ಮನುಷ್ಯತ್ವ ಹೋಗ್ಬಿಡುತ್ತೆ. ಶ್ರೀಮಂತರೆಲ್ಲ ಕೆಟ್ಟವರು, ಅವ್ರ ಯಾರೋ ತಲೆ ಹೊಡೆದು ಸಂಪಾದನೆ ಈ ತರ ಹಲವು ವಿಚಾರಗಳು, ಸೀಮಿತ ನಂಬಿಕೆಗಳು ನಮ್ಮಲ್ಲಿ ಮನೆ ಮಾಡಿರೋದ್ರಿಂದ ನಾವು ದುಡ್ಡನ್ನ ಗಳಿಸ್ಬೇಕು ಅಂದ್ರೆ ಸೈಕಾಲಜಿ ನಮಗೆ ಕೆಲಸ ಮಾಡಲ್ಲ. ನಮ್ಮ ಸುಪ್ತ ಮನಸ್ಸು ಅದನ್ನ ಬಿಡೋದಿಲ್ಲ. ಹಾಗಾಗಿ ಅದನ್ನ ನಿವಾರಿಸ್ಕೊಳ್ಳೋದು ಹೇಗೆ ಅಂತ ನಾವು ಮೊದಲನೇ ದಿನ ಕಂಡುಹಿಡ್ಕೊಂಡಿದ್ದೀವಿ. ಸೊ ಅಸೆಟ್ ಟು ಲಯಬಿಲಿಟಿ ಅಂದ್ರೆ, ಅಸೆಟ್ನ ಹೆಚ್ಚು ಮಾಡ್ಕೋಬೇಕು, ಋಣಗಳನ್ನ, ಸಾಲಗಳನ್ನ ಕಡಿಮೆ ಮಾಡ್ಕೋಬೇಕು. ಅದು ಏನೇ ಇರಲಿ, ಕ್ರೆಡಿಟ್ ಕಾರ್ಡ್ ಇರಬಹುದು, ಕೈ ಸಾಲ ಇರಬಹುದು, ಏನೇ ಇದ್ರೂ ಸಹಿತ ನಾವು EMI ತಗೊಳ್ಳೋದೆಲ್ಲ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿದಾಗ ನಮ್ಗಲ್ಲಿ ಹೋಗ್ತಾ ಇರೋಂಥ ಅಪಾರವಾದ ಇಂಟ್ರೆಸ್ಟ್, ನಿಮ್ಗೆ ಗೊತ್ತು. ಒಂದು ಇವತ್ತು ಹೋಮ್ ಲೋನ್ಗೆ ನೀವು ಕ್ವಶನ್ ಮಾಡ್ಬೋದು, ಇಲ್ಲ ನಾನು ಮನೆ ತಗೊಳ್ಳೋದು ಎಲ್ಲ ದುಡ್ಡು ಕೂಡಾಕ್ ಮನೆ ತಗೊಳಕ್ಕೆ 10 ವರ್ಷ ಆಗುತ್ತೆ, ಇನ್ಫ್ಲೇಷನ್ ರೇಟ್ ಆಗುತ್ತೆ, ದಟ್ಸ್ ಫೈನ್. ಬಟ್ ಯೋಚನೆ ಮಾಡಿ, ಅದೇ 10 ವರ್ಷಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಅದು ಡಬಲ್ ಆಗಿರುತ್ತೆ ನಮ್ಮ ಹತ್ರ. ಆ ಜ್ಞಾನ ನಮ್ಮಲ್ಲಿಲ್ಲ. ಬಟ್ ಇಂಟ್ರೆಸ್ಟ್ ಅಂತ ಬಂದ್ರೆ, ನಾವು 50 ಲಕ್ಷ ಲೋನ್ ತಗೊಂಡ್ರೆ ಅದಕ್ಕೆ ಇಂಟ್ರೆಸ್ಟ್ 30 ಲಕ್ಷ, 35 ಲಕ್ಷ ಕಟ್ಟಿರ್ತೀವಿ. ಅಂದ್ರೆ ಒಟ್ಟು 85 ಲಕ್ಷ, 90 ಲಕ್ಷ ನಾವು ಮನೆಗೆ ಕಟ್ಟಿರ್ತೀವಿ. ಆ ಒಂದು ಚರಾಸ್ತಿ ಆಗ್ಬೇಕಂದ್ರೆ ಹೆಚ್ಚಿನ ಮೊತ್ತದ ನಾವು ಹಣವನ್ನ ಖರ್ಚು ಮಾಡಿರ್ತೀವಿ.
ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದರ ವಿಚಾರದಲ್ಲಿ ಲೋನ್ಗಳನ್ನ ತೆಗೆದುಕೊಳ್ಳುವುದನ್ನ ಸ್ಟಾಪ್ ಮಾಡಬೇಕು. ಕ್ರೆಡಿಟ್ ಕಾರ್ಡ್ ಅನ್ನ ಬಳಸೋದನ್ನ ಸ್ಟಾಪ್ ಮಾಡಬೇಕು. ಅನವಶ್ಯಕವಾಗಿ ನಾವು ಇಂಟ್ರೆಸ್ಟ್ ರೂಪದಲ್ಲಿ ಅಥವಾ ಲೇಟ್ ಪೇ ಫೀ ಅಂತಿದೆ ಅದನ್ನ ನಾವು ಕಟ್ತಾ ಇದ್ದೀವಿ ಇವತ್ತಿಗೆ. ಯಾ ಸೊ ಅದೇ ಎಷ್ಟು ಸಾವಿರ ಗಟ್ಟಲೆ ಇರುತ್ತೆ. ಆದ್ರಿಂದ ಸ್ನೇಹಿತರೆ, ಸಾಧ್ಯವಾದ್ರೆ ನೀವು ಕ್ರೆಡಿಟ್ ಕಾರ್ಡ್ನ ಸೈಡ್ಗೆ ಇಟ್ಬಿಡಿ. ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳೇಬೇಡಿ ಇವತ್ತಿಲ್ಲ. ನನ್ನ ಹತ್ರ ಇಲ್ಲ ಅಂತ ಅನ್ಕೊಂಬಿಡಿ. ನೋಡಿ ಯಾವ ರೀತಿ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗತ್ತೆ. ಓಕೆ. ಅಲ್ಲದೆ ಎಜುಕೇಶನ್ ತುಂಬಾನೇ ಮುಖ್ಯ. ಇದೆಲ್ಲ ವಿಚಾರಗಳು ನಾವು ಫೈನಾನ್ಸ್ ಎಜುಕೇಶನ್ ಅಂತ ಹೇಳ್ತೀವಿ. ಅದು ನಾವು ಮಾತಾಡಿದೀವಿ. ಅದಕ್ಕೋಸ್ಕರ ಆ್ಯಪ್ಗಳಿರುತ್ತೆ, ಅದ್ರ ಸಹಾಯ ಪಡ್ಕೋಬಹುದು. ಈಗ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಈಗೇನು ಇಂಟರ್ನೆಟ್ ಅಲ್ಲಿ ಎಲ್ಲ ಸಿಗುತ್ತೆ. ಅಥವಾ ಯಾರು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಇರ್ತಾರೆ, ಅವ್ರನ್ನ ನಾವು ಕನ್ಸಲ್ಟ್ ಮಾಡಿ ಅವ್ರಿಗೊಂಚೂರು ಹಣ ಕೊಟ್ರೆ ನಮಗೆ ಒಂದು ಯೋಜನೆನೇ ರೂಪಿಸ್ಕೊಟ್ಬಿಡ್ತಾರೆ ಅದರಿಂದ ಈಚೆ ಬರ್ಲಿಕ್ಕೆ. ಮತ್ತು ನಾವು ಮುಂದೆ ಭವಿಷ್ಯವನ್ನ ಆರ್ಥಿಕ ಸ್ವಾತಂತ್ರ್ಯದೊಂದಿಗೆ ಎಂಜಾಯ್ ಮಾಡ್ಲಿಕ್ಕೆ, ಆ ಒಂದು ಜೀವನದ ಗುಣಮಟ್ಟವನ್ನ ಹಾಗೂ ಕೂಡ ಸಹಿತ ಯಾರ ಮೇಲೆ ಡಿಪೆಂಡ್ ಆಗದೆ ಇದ್ದು ಅದನ್ನ ಆ, ಸ್ವಾದಿಸೋದಕ್ಕೆ ಅನುಕೂಲ ಮಾಡ್ಕೊಡ್ತಾರೆ, ಅಥವಾ ಜೀವನನ ಮಾಡೋದಕ್ಕೆ ಅವ್ರು ನಮಗೆ ಸಹಾಯ ಮಾಡ್ತಾರೆ. ಆದ್ರೆ ಇದು ಜ್ಞಾನವನ್ನ ನಾವು ಪಡ್ಕೋಬೇಕಾಗತ್ತೆ. ಪ್ಲೀಸ್ ನೋಟ್, ಎಲ್ರಿಗೂ ಇದು ಸಾಧ್ಯ ಇದೆ. ಎಷ್ಟೇ ಇನ್ಕಮ್ ಬರ್ತಾ ಇರಲಿ, ಪ್ರತಿಯೊಬ್ಬರಿಗೂ 10% ಉಳಿಸೋ ಸಾಧ್ಯ ಇದೆ. ಅದನ್ನ ನಾವು ಕಾನ್ಶಿಯಸ್ ಆಗಿ ಮಾಡಬೇಕು, ಮತ್ತೆ ಆ ಜ್ಞಾನವನ್ನ ಪಡ್ಕೋಬೇಕು ಅಷ್ಟೇ. ಓಕೆ ಸ್ನೇಹಿತರೆ, ಇವತ್ತಿನ ಚಟುವಟಿಕೆ ಏನು? ಇವತ್ತಿಂದ ನೀವು ಕಮ್ ವಾಟ್ ಮೇ 10% ಸೇವಿಂಗ್ಸ್ ಏನೇ ಬರಲಿ, ಮಾಡದೇ ಇರೋರು, ಆಲ್ರೆಡಿ ಮಾಡ್ತಾ ಇರೋರು ಇನ್ನೊಂದು 10% ಜಾಸ್ತಿ. ಯಾವಾಗ ಏನಾಗುತ್ತೆ, ನಾವು ಇನ್ನ 10% ಎಕ್ಸ್ಟ್ರಾ ಇನ್ಕಮ್ ನ ಹೇಗೆ ಪಡೆಯೋದು ಅನ್ನೋ ಯೋಚನೆ ಬರುತ್ತೆ. ಅವಾಗ ನಾವು ನಮ್ಮಲ್ಲಿರುವ ಸಾಮರ್ಥ್ಯನ ಉಪಯೋಗಿಸಿ ಅದನ್ನು ಕೂಡ ಪಡಿತೀವಿ. ಒನ್ಸ್ ನಮ್ ಕಾನ್ಫಿಡೆನ್ಸ್ ಬಂದ್ರೆ ಇನ್ನ ಹೆಚ್ಚಿನ ಮಟ್ಟದ ಹಣ ಗಳಿಕೆ ಮಾಡುವಷ್ಟು ಆತ್ಮವಿಶ್ವಾಸ ಬಂದಾಗ ಅದನ್ನು ಕೂಡ ನಾವು ಮಾಡ್ತಾ ಹೋಗ್ತೀವಿ. ಅಷ್ಟೇ ಸೈಕಾಲಜಿ ಸ್ನೇಹಿತರೆ. ಸೊ ಆ ಇವತ್ತಿಂದ ನೀವು 10% ಮಿನಿಮಮ್ ಸೇವಿಂಗ್ ಮಾಡಲೇಬೇಕು. ಅದೇ ಚಟುವಟಿಕೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಯಾ ಈಗೇನ್ ಮಾಡುವ, ಈ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದೀವಿ ಇವತ್ತಿಗೆ. ಮತ್ತು ನಾವು ಯೋಧರ ಘೋಷಣೆ, ನಮ್ಮಲ್ಲಿರುವ ಯೋಧನನ್ನು ಎದ್ದೇಳಿಸುವ ಸಮಯ. ನಮಗೂ ಅಪಾರವಾದಂತ ಸಾಮರ್ಥ್ಯ ಇದೆ ನಮಗೆ. ನಮ್ಮಲ್ಲಿ ಆ ಅಪಾರವಾದ ಸಾಮರ್ಥ್ಯನ ಬಳಸ್ಕೊಂಡು ನಾವೀಗ ಯಶಸ್ಸಿನ ಗಳಿಸ್ತಾ ಇದ್ದೀವಿ. ಎಲ್ಲಿ ಹಣ, ಆರ್ಥಿಕ ಹಣಕಾಸಿನಲ್ಲೂ ಕೂಡ ಯಶಸ್ಸನ್ನ ಗಳಿಸಕ್ ಹೊರಟಿರುವಂತಹ ಸಾಧಕರು ಅಪರಿಮಿತರು. ಅದಕ್ಕೂ ಮುಂಚೆ ಏನ್ ಮಾಡೋಣ, ಒಂದು ಫೋಟೋ ತಗೊಳ್ಳೋಣ, ಗ್ರೂಪ್ ಫೋಟೋ, ನಮ್ಮ ಡೈಲಿ ರಿಚುಯಲ್. ಓಕೆ, ಥ್ಯಾಂಕ್ ಯು. ಈಗ ನಾವು ಯೋಧರ ಘೋಷಣೆ ಮಾಡೋಣ. ಟುಡೇ ಕ್ಲಾಸ್ ಗುಡ್ ಮನಿ. ಯಾ ಥ್ಯಾಂಕ್ ಯು ರವೀಶ್. ಯಾ ವಂಡರ್ಫುಲ್ ಗಾಯ್ಸ್, ವಂಡರ್ಫುಲ್. ನಿಮಗೆ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಭಾವಿಸ್ತೀನಿ. ಯೋಧರ ಘೋಷಣೆ. ಹೋಪ್ ಮೈ ಸ್ಕ್ರೀನ್ ಇಸ್ ವಿಸಿಬಲ್ ಟು ಯು. ನೀವು ಅಫರ್ ಮಾಡ್ಬೇಕು, ನಾನು ರಿಪೀಟ್ ಆಫ್ಟರ್ ಮೀ. ನಾನು ಹೇಳಿದ ನಂತರ ನೀವು ಇದನ್ನು ಜೋರಾಗಿ ಗಟ್ಟಿಯಾಗಿ ಹೇಳಬೇಕು. ಇದು ಅಫರ್ಮೇಶನ್, ಸಕಾರಾತ್ಮಕ ದೃಢೀಕರಣ ನಮ್ಮ ಸುಪ್ತ ಮನಸ್ಸಿಗೆ. ರೆಡಿ, ಸ್ಟಡಿ, 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನೈಸ್. ಈಗ ಕ್ವಿಕ್ಕಾಗಿ 3 ಸಾರಿ ಚಪ್ಪಾಳೆ. ಅಪರಿಮಿತ ಅನ್ನೋ ಘೋಷಣೆ ಮತ್ತೆ ನಾವು ಕೊಡ್ತಾ ಇದ್ದೀವಿ ನಮ್ಮ ಸುಪ್ತ ಮನಸ್ಸಿಗೆ ಒಂದು ದೃಢೀಕರಣವನ್ನ. ರೆಡಿ, ಸ್ಟಡಿ, 1 2 3 ಗೋ. ನಾನು ಅಪರಿಮಿತ, ನಾನು ಅಪರಿಮಿತ, ನಾನು ಅಪರಿಮಿತ. ಎಸ್, ನೀವು ಎಲ್ಲರೂ ಅಪರಿಮಿತರೇ. ನಮ್ಮ ಅಪರಿಮಿತವಾದ ಸಾಮರ್ಥ್ಯದ ಸಹಾಯದಿಂದ ನಮ್ಮ ಗುರಿಗಳನ್ನು ಸಾಧಿಸಕ್ಕೆ ಹೊರಟಿರೋ ಸಾಧಕರು. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್. ಈಗ ನಾವು ಮೆಡಿಟೇಷನ್ ಮಾಡೋಣ. ಆ ಓಮ ಮೆಡಿಟೇಷನ್ ಈಗ ಮಾಡೋಣ. ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ ಮತ್ತು ನಿಮ್ಮ ಗಮನ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ಉಸಿರು ನಿಧಾನವಾಗಿಯೂ ದೀರ್ಘವಾಗಿಯೂ ಆಡಿ. ಈಗ ನಿಧಾನವಾಗಿ
ಕೈಗಳನ್ನು ಪರಸ್ಪರ ಹಚ್ಕೊಂಡು ಅದರಿಂದ ಉಂಟಾದ ಶಾಖವನ್ನು ಕಣ್ಣು ಹೊತ್ಕೊಂಡು ನಿಜವಾಗಿದೆ ನಿಧಾನವಾಗಿದೆ ಅಂತ ಅರ್ಥವನ್ನು ನೋಡಿ ನೋಡಿ ನಾಳಿಂದ ಹೊರಗಡೆ ಬರುವ ಸಮಯ. ಓಕೆ, ಥ್ಯಾಂಕ್ಸ್ ಫಾರ್ ಜಾಯಿನ್ ದಿಸ್ ಸೆಷನ್. ಧನ್ಯವಾದಗಳನ್ನು ತಿಳಿಸ್ತೇನೆ ನಿಮಗೆ ಈ ಒಂದು ಸೆಷನ್ಗೆ ಜಾಯ್ನ್ ಆಗಿದ್ದಕ್ಕೆ. ಈ ಜ್ಞಾನ ನಿಮಗೆ ಸಹಾಯಕಾರಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಅಳವಡಿಸ್ಕೊಳ್ಳಿ. ಮತ್ತು ಮುಖ್ಯವಾಗಿ ವಿಜುವಲೈಸೇಷನ್ ಮತ್ತು ಅಫರ್ಮೇಷನ್ ಇದಾದ ನಂತರ ಮಾಡಬೇಕು. ಅವಾಗಲೇ ಅದರ ಲಾಭ ನಮಗೆ ಸಿಗುವಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ರಜಾ ಇರುತ್ತೆ, ಸಂಡೇ ಆದ್ದರಿಂದ ಆಸ್ ಯೂಶುವಲ್ ಈ ಚಟುವಟಿಕೆಗಳನ್ನ ತಪ್ಪದೆ ನೀವು ಅದನ್ನ ಕಂಟಿನ್ಯೂ ಮಾಡಿ. ಯಾಕಂದ್ರೆ ನಿರಂತರ ಸಂದೇಶಗಳನ್ನ ಕೊಡಬೇಕು, ಸುಪ್ತ ಮನಸ್ಸಿಗೆ ನಿಲ್ಲಿಸಬಾರ್ದು. ಆದ್ರಿಂದ ನೀವು ಅದನ್ನ ಕಂಟಿನ್ಯೂ ಮಾಡಿ.